Hello, my lovely ones. Welcome to the Navodaya coaching class. Mental ability test, lesson number 9. Before starting the lesson number 9, let us check the homework. Question number 76, A. Question number 77, B. Question number 78, D. Question number 79, C. Question number 80, D. 81, B. 82, A. Dear, one more information. See here, ಮೆಂಟಲ್ ಎಬಿಲಿಟಿಯಲ್ಲಿ ವಿ ಹ್ಯಾವ್ 10 ಅಲ್ಲ, ಸೊ 10 ಚಾಪ್ಟರ್ಸ್ ಅಷ್ಟೇ ಇರೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ನಿಮಗೆ ಇಲ್ಲಿ 11 ಕೊಟ್ಟಿದ್ದೀನಿ ಅಲ್ವಾ. ಸೊ ಇಲ್ಲಿ ಒಂದು ಮರ್ಜ್ ಆಗಿರೋ ಲೆಸನ್ ಯಾವುದು ಅಂದರೆ 6 and 7. ಇಟ್ಸ್ ಮರ್ಜ್ಡ್. ಓಕೆ, ಇವೆರಡು ಕೂಡ ಮರ್ಜ್ ಆಗಿದೆ. ಬಟ್ ಮೆಥಡ್ಸ್ ತಿಳ್ಕೊಳ್ಳಿ, ಬಿಕಾಸ್ ನೀವು ಅಬ್ಸರ್ವ್ ಮಾಡ್ಬೋದು ಮಿರರ್ ಇಮ್ಯಾಜಿಂಗ್ ಕೂಡ ನಮಗೆ ಬೇರೆ ಚಾಪ್ಟರಲ್ಲೂ ಕೂಡ ಸಿಕ್ಕಿದೆ ಅಲ್ವಾ. ಸೊ ಆ ಥರನೂ ಇರುತ್ತೆ ಕ್ವಶನ್ಸು. ಸೊ ಹಾಗಾಗಿ ಎರಡನ್ನೂ ಮಾಡಿದ್ದೀನಿ ನಾನು. And you can consider punched hole pattern 8th lesson, and then paper folding 9th lesson, and the next 11th lesson is embedded figure. This can be 10th. Okay, 10th one. Let's start with the 9th lesson, which we have considered as 8th lesson, punched hole pattern, folding and unfolding. Let's start the new lesson, ಪಂಚ್ಡ್ ಹೋಲ್ ಪ್ಯಾಟ್ರನ್. ಸೊ ಪಂಚ್ಡ್ ಹೋಲ್ ಪ್ಯಾಟ್ರನ್, ಪಂಚ್ಡ್ ಅಂದರೆ ನಿಮಗೆ ಅರ್ಥ ಆಗಿರ್ಬೋದು. ಪಂಚ್ಡ್ ಅಂದರೆ ಏನು? ಓಕೆ, ಸೊ ಈಗ ನೀವು ಪೇಪರ್ನ ಫೈಲಿಗೆ ಹಾಕಬೇಕಾದ್ರೆ ಪಂಚಿಂಗ್ ಮಿಷಿನ್ ಇರುತ್ತೆ ನೋಡಿ, ಅದನ್ನು ಪಂಚ್ ಮಾಡಿದ್ರೆ 2 ಹೋಲ್ ಬರುತ್ತೆ, ಹೌದಾ? ಸೊ ಇಲ್ಲಿ ನೋಡಿ, ಫೋಲ್ಡಿಂಗ್ ಆ್ಯಂಡ್ ಅನ್ಫೋಲ್ಡಿಂಗ್ ಅಂದರೆ ಫೋಲ್ಡ್ ಮಾಡಿ ಪಂಚ್ ಮಾಡಿದರೆ ಅದನ್ನು ಅನ್ಫೋಲ್ಡ್ ಮಾಡಿದಾಗ ಹೇಗೆ ಕಾಣುತ್ತೆ ಅನ್ನೋದೇ ದಿಸ್ ಲೆಸನ್. ಅರ್ಥ ಆಯ್ತಾ ಏನು ಹೇಳಿದೆ ಅಂತ? ಒಂದು ಪೇಪರ್ನ ರೆಕ್ಟ್ಯಾಂಗಲ್, ಸ್ಕ್ವೇರ್ ಯಾವುದಾದ್ರೂ ಇರ್ಬೋದು, ಶೇಪ್ ಇರುವಂತಹ ಒಂದು ಪೇಪರ್ನ ನೀವು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಪಂಚ್ ಮಾಡಬೇಕು, ಯಾವುದೋ ಒಂದು ಡಿಸೈನ್ ಪಂಚ್ ಮಾಡಿ ನೆಕ್ಸ್ಟ್ ಅನ್ಫೋಲ್ಡ್ ಮಾಡಬೇಕು. ಅನ್ಫೋಲ್ಡ್ ಮಾಡಿದ ಮೇಲೆ ಹೇಗೆ ಕಾಣುತ್ತೆ? ಇಟ್ಸ್ ದ ಆನ್ಸರ್. ಓಕೆ, ಸಿ ದ ಡೈರೆಕ್ಷನ್ಸ್ ಇನ್ ಕ್ವಶನ್ ನಂಬರ್ 1 to 70. How many questions are there? There are 70 questions. A piece of paper is folded. A piece of paper is folded and punched as shown in question figures along with answer figures marked A, B, C, D. So along with the answer figures A, B, C, D. And you can observe your question figures ಎಷ್ಟಿದೆ ನಮಗೆ 3 ಇದೆ. ಆನ್ಸರ್ ಫಿಗರ್ಸ್ 4 ಆ್ಯಸ್ ಯೂಶಲ್ ಇದೆ. ಅದರಲ್ಲಿ ವಿ ಹ್ಯಾವ್ ಟು ಚೂಸ್ ಒನ್. ಕರೆಕ್ಟ್ ಆನ್ಸರ್ ಯಾವುದು ಅದನ್ನು ಚೂಸ್ ಮಾಡಬೇಕು. ಅನ್ಫೋಲ್ಡ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಆ ಪೇಪರ್ ಅನ್ನೋದು. Select the answer figure which indicates how the paper will appear when opened or unfolded. ಓಕೆ, ಸೊ ಈ ಲೆಸನ್ನ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ಮಕ್ಕಳೆಲ್ಲ ಏನು ಪ್ರಾಕ್ಟೀಸ್ ಮಾಡಬೇಕು ಗೊತ್ತಾ? ಮನೆಯಲ್ಲಿ ನೀವು ಆಲ್ರೆಡಿ ವರ್ಕ್ ಮಾಡಿರುವಂತಹ ಪೇಪರ್ಸ್ ಇದ್ದೇ ಇರುತ್ತೆ ಅಲ್ಲ, ಪೇಜಸ್ ಇದ್ದೇ ಇರುತ್ತೆ. ಎಲ್ಲರೂ ಓದ್ತಾ ಇರೋ ಸ್ಟೂಡೆಂಟ್ಸ್ ಎಲ್ಲರೂ ಅಲ್ವಾ. ಸೊ ನೀವು ಬಫ್ ಶೀಟ್ಸು ಆ ಥರ ಒಂದಷ್ಟು ಶೀಟ್ಸಲ್ಲಿ ಮಾಡಿರ್ತೀರ. ಹಳೇ ಬುಕ್ಸ್ಗಳು ಯಾವುದಾದ್ರೂ ಇದ್ದರೆ, ಯೂಸ್ ಆಗದೆ ಇರೋದು ಲೈಕ್ ಆ ಥರ ಇದ್ದರೆ ಬುಕ್ಸ್ನ ನೀವು ಆ ಪೇಪರ್ಸ್ ತೊಗೊಳ್ಳಿ ಒಂದಷ್ಟು. ಆ ಪೇಪರ್ಸ್ನ ತೊಗೊಂಡು, ಓಕೆ, ಒಂದು ಸ್ಕ್ವೇರ್ ಪೇಪರ್ ಆದರೂ ಆಯಿತು, ರೆಕ್ಟ್ಯಾಂಗಲ್ ಪೇಪರ್ ಆದರೂ ಆಯಿತು, ತೊಗೊಂಡು ನಿಮಗೆ ಇಷ್ಟ ಬಂದಿದ್ದ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಓಪನ್ ಮಾಡಿ ಅಬ್ಸರ್ವ್ ಮಾಡಿ ಯಾವುದು ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳಿ. ಓಕೆನಾ? ಎಲ್ಲೆಲ್ಲಿ ಅದು ಹೋಲ್ ನಾವು ಮಾಡಿರ್ತೀವಲ್ಲ, ಪಂಚ್ ಮಾಡಿರ್ತೀವಲ್ಲ, ಒಂದು ಶೇಪ್ ಕೊಟ್ಟಿರ್ತೀವಲ್ಲ, ಅದು ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳಿ ಒಂದು ಸತಿ ಅಬ್ಸರ್ವ್ ಮಾಡಿ. ವಿಲ್ ಗೆಟ್ ದ ಆನ್ಸರ್. ಈ ಥರ ಹತ್ತತ್ರ ಒಂದು 40-50 ಪೇಪರ್ಸ್ನ ನೀವು ಆ ಥರ ಮಾಡಬೇಕು. ನೀವು ಒಂದು ದೊಡ್ಡ ಪೇಪರ್ನೇ ತೊಗೋಬೇಕು, ಅದನ್ನ ಕಟ್ ಮಾಡಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಟೇಕ್ 1 ಪೇಪರ್ ಆ್ಯಂಡ್ ಕಟ್ ಇನ್ ಟು 4 ಪೀಸಸ್ ಆಗಿ ಕಟ್ ಮಾಡಿ. ಆ್ಯಂಡ್ ಆ ಪೀಸಸ್ನ ಕಟ್ ಮಾಡಿಕೊಂಡು ಆ ಪೀಸ್ ಇರುತ್ತಲ್ಲ, ಯು ಕ್ಯಾನ್ ಟೇಕ್ ದಟ್ ಆ್ಯಸ್ ಅ ಒಂದೊಂದು ಪೀಸ್ ಆಗಿ ನೀವು ಸಪ್ರೇಟ್ ಮಾಡ್ಬೋದು. ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಆ್ಯಂಡ್ ದೆನ್ ಪಂಚ್ ಮಾಡಿ ಆ್ಯಂಡ್ ದೆನ್ ಓಪನ್ ಮಾಡಿ.
ಅಲ್ವಾ? ಸೊ ಈ ಥರ ಮಾಡೋದಕ್ಕೆ ಒಂದು 10 ಪೇಪರ್ಸ್ ಇದ್ರೆ ಸಾಕು, 40 ಪಂಚ್ ಫಿಗರ್ಸ್ನ ನಾವು ಅನ್ಫೋಲ್ಡ್ ಮಾಡಿ ಪಂಚ್ ಫಿಗರ್ಸ್ ಮಾಡಿ ಆ್ಯಂಡ್ ಅನ್ಫೋಲ್ಡ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. 10 ಪೇಪರ್ಸಲ್ಲೇ ಮುಗ್ದೋಗುತ್ತೆ ನೋಡಿ. ಓಕೆ, ಸೊ ಈ ಥರ ಟ್ರೈ ಮಾಡಿ ವೇಸ್ಟ್ ಪೇಪರ್ಸಲ್ಲಿ ಅಥವಾ ನಿಮಗೆ ಯೂಸ್ ಆಗದೆ ಇರುವಂತಹ ಪೇಪರ್ಸಲ್ಲಿ ದಯವಿಟ್ಟು ಒಂದು ರಿಕ್ವೆಸ್ಟು, ಬುಕ್ಕಲ್ಲಿರೋದನ್ನು ಅರಿಬೇಡಿ ಪೇಪರ್ಸ್ನ. ಸ್ಟೂಡೆಂಟ್ಸ್ ಆದವರು ಯಾವುದೇ ಕಾರಣಕ್ಕೂ ಬುಕ್ಕಲ್ಲಿರುವ ಪೇಪರ್ಸ್ನ ಮೀನ್ಸ್ ಪೇಜಸ್ನ ಟೇರ್ ಮಾಡಬಾರ್ದು. ಓಕೆ, ಆ ಥರ ಮಾಡಿದ್ರೆ ಅದೊಂದು ಶಿಸ್ತಲ್ಲ. ಓಕೆ, ತುಂಬ ಮಕ್ಕಳು ಮಾಡ್ತಾರೆ, ಲಾಸ್ಟ್ ಪೇಜ್ನ ಅರಿಯೋದು. ಯಾರೋ ಫ್ರೆಂಡ್ ಏನೋ ತಂದಿಲ್ಲ, ರಫ್ ಬುಕ್ ತಂದಿಲ್ಲ, ತಗೊಳ್ಳೋ ನಂದು ಬುಕ್ಕಲ್ಲಿ ಒಂದು ಪೇಜ್ ನೋ, ಸಾಧ್ಯ ಆದರೆ ನಿಮ್ಮ ಫ್ರೆಂಡಿಗೆ ಎಕ್ಸ್ಟ್ರಾ ನಿಮ್ಮ ಹತ್ರ ರಫ್ ಬುಕ್ ಇದ್ದರೆ ರಫ್ ಬುಕ್ನೇ ಕೊಟ್ಬಿಡಿ ಅಲ್ವಾ. ಬುಕ್ಕಲ್ಲಿರೋ ಪೇಜ್ನ ಅರಿಬೇಡಿ, ಟೇರ್ ಮಾಡಬೇಡಿ, ಅದು ಒಳ್ಳೆಯ ಸ್ಟೂಡೆಂಟಿನ ಲಕ್ಷಣ ಅಲ್ಲ. ಓಕೆ ಬಾಬಾ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಫಸ್ಟ್ ವಿತ್ ದ ಫಸ್ಟ್ ಕ್ವಶನ್. ಮೊದಲನೇ ಕ್ವಶನಿಂದ ಸ್ಟಾರ್ಟ್ ಮಾಡೋಣ. ಕ್ವಶನ್ಸ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಒಂದು ಡಾಟೆಡ್ ಲೈನ್ಸ್ ಇದೆ, ಹೌದಾ? ಸೊ ಡಾಟೆಡ್ ಲೈನ್ಸು ಏನನ್ನು ರೆಫರ್ ಮಾಡುತ್ತೆ ಅಂದರೆ, ಏನನ್ನು ಹೇಳುತ್ತೆ ಅಂದರೆ, ಡಾಟೆಡ್ ಲೈನ್ಸ್ ಎಲ್ಲಿ ಅವ್ರು ಹಾಕಿದಾರೋ ಅಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಅಲ್ಲಿ ಅದನ್ನು ಫೋಲ್ಡ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಇಲ್ಲೊಂದು ಡಾಟೆಡ್ ಲೈನ್, ಸೆಕೆಂಡ್ ಫಿಗರಲ್ಲಿ ಇಲ್ಲಿ ಡಾಟೆಡ್ ಲೈನ್ ಇದೆ ಮತ್ತು ಇಲ್ಲಿ ಡಾಟೆಡ್ ಲೈನ್ ಇದೆ. ಯಾಕೆ ಡಾಟೆಡ್ ಲೈನ್ ಇದೆ ಅಂದರೆ ಅಲ್ಲಿ ಆಲ್ರೆಡಿ ಏನಾಗಿದೆ, ಫೋಲ್ಡ್ ಆಗಿದೆ ಅಂತ ಈ ಪೊಸಿಷನ್. ಬಿಕಾಸ್ ಇಲ್ಲಿ ಕಟ್ ಮಾಡಿರೋದು ನಾವು ನೋಡೋದಲ್ಲ ಡಾಟೆಡ್ ಲೈನ್ಸು. ಡಾಟೆಡ್ ಆಗಿದೆ. ಈಗ ನಾವು ಒಂದು ಪೇಜ್ ತೊಗೊಂಡ್ರೆ ನೀವು ಮಡಿಸ್ಬಿಟ್ಟು ಓಪನ್ ಮಾಡಿ, ಅಲ್ಲಿ ನೀವು ಮಡಿಸಿರೋ ಮಾರ್ಕ್ ಉಳಿಯುತ್ತಲ್ಲ, ದಟ್ ಮಾರ್ಕ್ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಆ ಮಾರ್ಕಿಗೆ ನಾವು ಫೋಲ್ಡ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಫಿಗರಲ್ಲಿ ಇಲ್ಲಿ ಸೆಕೆಂಡ್ ಫೋಲ್ಡ್ ಬಂದಿದೆ. ಆಮೇಲೆ ನೀವು ಆ್ಯರೋನ ಅಬ್ಸರ್ವ್ ಮಾಡಬೇಕು. ಆ್ಯರೋ ಏನಪ್ಪ ತೋರಿಸುತ್ತೆ ಅಂದರೆ ಇಟ್ಸ್ ಫೋಲ್ಡ್ ಆಗ್ತಾ ಇದೆ, ಇದು ಈ ಕಡೆಗೆ ಬರ್ತಿದೆ ಅಂತ ಹೇಳಿ ತೋರಿಸ್ತಾ ಇರೋದು. ಸೊ ಈ ಕಡೆಯಿಂದನೂ ಕೂಡ ನೆಕ್ಸ್ಟು ಈ ಒಂದು ಭಾಗನೂ ಕೂಡ ಫೋಲ್ಡ್ ಆಗಿದೆ. ಒಂದು ರೆಕ್ಟ್ಯಾಂಗಲ್ನ ನೀವು 4 ಆಗಿ ಡಿವೈಡ್ ಮಾಡಿದ್ರೆ, ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ಅಲ್ವಾ, ಸೊ ಈ ಪೊಸಿಷನ್ನು ಮತ್ತು ಈ ಪೊಸಿಷನ್ನು ಫೋಲ್ಡ್ ಆಗಿದೆ. ಫೋಲ್ಡ್ ಆದರೆ ಇವೆರಡು ಪೊಸಿಷನಿಗೆ ಬರುತ್ತಲ್ವಾ. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನು, ಪಂಚ್ಡ್ ಆಗಿದೆ. ಈ ಫಿಗರ್ ಇರುತ್ತಲ್ಲಪ್ಪ, ಈ ಫಿಗರ್ ಪ್ರಕಾರ ಅವರು ಕಟ್ ಮಾಡಿದ್ದಾರೆ. ಓಕೆ, ಇಷ್ಟನ್ನ ಕಟ್ ಮಾಡಿದ್ದಾರೆ. ಈಗ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು, ಇಲ್ಲಿ 2 ಪೇಪರ್ ಇದೆ ಅಂದರೆ ಕೆಳಗಡೆದು ಒಂದು ಭಾಗ ಮತ್ತು ಇಲ್ಲಿ ಫೋಲ್ಡ್ ಮಾಡಿ ಬಂದಿರೋದು ಒಂದು ಭಾಗ ಇದೆ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ಅನ್ಫೋಲ್ಡ್ ದ ಪೇಪರ್. ಅನ್ಫೋಲ್ಡ್ ಮಾಡಿದಾಗ ನಿಮಗೆ ಯಾವ ಥರ ಕಾಣುತ್ತೆ, ಓಕೆ, ಆ ಪೇಜ್ ಕಟ್ ಮಾಡಿದ್ಮೇಲೆ ಪಂಚ್ ಮಾಡಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಸೊ ಫಸ್ಟ್ ಅಬ್ಸರ್ವೇಷನ್, ಈ ಪೋರ್ಷನ್ ಇದೆಯಲ್ಲ, ದ ಸೆಂಟರ್ ಪೋರ್ಷನ್, ಆ ಸೆಂಟರ್ ಪೋರ್ಷನಿನ ಕೆಳಗಡೆ ಇರುವ ಪೇಪರ್, ಮೇಲ್ಗಡೆ ಇರೋದು 2 ಕೂಡ ಫೋಲ್ಡ್ ಆಗಿರುತ್ತೆ. ಕೆಳಗಡೆ ಇರೋ ಪೇಪರು ಇದೇ ಪೊಸಿಷನ್, ಇಲ್ಲಿ ಪಂಚ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಪೊಸಿಷನಲ್ಲಿ ಇರುತ್ತೆ, ಹೌದಾ? ಸೊ ಹಂಗಾದರೆ ನಮಗೊಂದು ಗ್ಯಾರಂಟಿ ಆಯಿತು, ಆ ಪೊಸಿಷನ್ ಏನು ಕೂಡ ಇಲ್ಲಿ ಚೇಂಜ್ ಆಗಲ್ಲ ಅಂತ, ಹೌದಾ? ಸೊ ಈ ಪೊಸಿಷನ್ ಹಾಗೆ ಇರೋದು ಯಾವುದು, ಎಲ್ಲಿದೆ, ಹೌದಾ? ಸೇಮ್, ಏನೂ ಚೇಂಜಸ್ ಇಲ್ಲದೆ ಇರೋದು. ಡಿ ಎಲ್ ಇದೆಯಾ, ನೋ ಅಲ್ವಾ, ನೋ ಇಲ್ಲ. ಬಿ ಯಲ್ಲೂ ಇಲ್ಲ ಆ್ಯಂಡ್ ಸಿ ಯಲ್ಲೂ ಇಲ್ಲ. ಸೊ ಒಂದರಲ್ಲೇ ಇರೋದು. ಓಕೆ, ಇದು ಕಾಂಪಿಟೇಟರ್ಸ್ ಎಲ್ಲ ನಾವು ಆನ್ಸರ್ ಮಾಡೋಣ ಅಂತ ಅಂದರೆ ಡೈರೆಕ್ಟ್ ಆನ್ಸರ್ ಸಿಕ್ಬಿಟ್ಟಿದೆ. ಓಕೆ, ದೆನ್ ನೆಕ್ಸ್ಟ್ ಈಗ ಅನ್ಫೋಲ್ಡ್ ಮಾಡಿದ್ರೆ ಇಲ್ಲಿ ಮಡ್ಸ್ಕೊಂಡಿದೆಯಲ್ಲ ಇದು ಪೇಜು, ಇಲ್ಲಿಗೆ ಈ ಕಡೆಗೆ ಬಂದಿದೆ ಅಲ್ಲ ಇದು ಇಷ್ಟಕ್ಕೆ. ಸೊ ಆ ಪೇಜ್ನ ಓಪನ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಹಾಫ್ ಆಗುತ್ತೆ, ಇಷ್ಟು ಕೂಡ ಓಪನ್ ಆದರೆ ಈ ಥರನೇ ಬರೋದು, ಹೌದಾ? ಮಿರರ್ ಇಮೇಜ್ ಕೂಡ ಇಲ್ಲಿ ವರ್ಕ್ ಆಗುತ್ತೆ. ಇದನ್ನು ನೆಕ್ಸ್ಟು ಈ ಪೋರ್ಷನ್ನ ಓಪನ್ ಮಾಡಿದ್ರೆ ಇದು ಹೀಗೆ ಬರೋದು ಅಲ್ಲ, ಫೋಲ್ಡ್ ಆಗಿರೋ ಪೇಪರ್ನ ಓಪನ್ ಮಾಡಿದ್ರೆ. ಗಾಟ್ ದ ಆನ್ಸರ್? ಯಾವ ಥರ ಕಂಡುಹಿಡಿಬೇಕು ಅಂತ ಹೇಳಿ ಗೊತ್ತಾಯ್ತಾ? ಸೊ ನಿಮಗೆ ಹಿಂಗೆ ಹೋಗ್ತಾ ಗೊತ್ತಾಗುತ್ತೆ ನೆಕ್ಸ್ಟಿಗೆ. ಓಕೆ, ನಿಮಗೆ ಮೆಥಡ್ಸ್ ಗೊತ್ತಾಗುತ್ತೆ. ಸಿಯೋ ಕ್ವಶನ್ ನಂಬರ್ 2, ಯು ಕ್ಯಾನ್ ಸಿ ದ ಕ್ವಶನ್ ನಂಬರ್ 2. ಒಂದು ಫುಲ್ ಪೇಪರು ನೋಡಿ, ಡಾಟೆಡ್ ಲೈನ್ ಮಧ್ಯದಲ್ಲಿದೆ. ಡಾಟೆಡ್ ಲೈನ್ ಮಧ್ಯದಲ್ಲಿದೆ ಅಂದರೆ ಏನರ್ಥ, ಇದು ಅರ್ಧ ಭಾಗ ಫೋಲ್ಡ್ ಮಾಡಿದ್ದಾರೆ. ಅರ್ಧ ಭಾಗ ಇದು ಫೋಲ್ಡ್ ಆಗಿದೆ, ಇದು ಖಾಲಿ, ಇಲ್ಲಿ ಏನೂ ಇಲ್ಲ. ಓಕೆ, ಈಗ ಫೋಲ್ಡ್ ಆಗಿದೆ ಇದು. ಮತ್ತು ಇದನ್ನು ಈ ಕಡೆಗೆ ಫೋಲ್ಡ್ ಮಾಡಿದ್ದಾರೆ, ಅಂದರೆ ಒಂದು ಸ್ಕ್ವೇರ್ನ 4 ಭಾಗ ಆಗಿ ಮಡಿಸಿದ್ದಾರೆ ಅಂತ. ಸೊ ಎಲ್ಲ ಕೂಡ ಮಡಿಸ್ಕೊಂಡು ಇಲ್ಲಿಗೆ ಬಂದು ಕೂತಿದೆ ಇವಾಗ ಈ ಪೊಸಿಷನ್ಗೆ. ಓಕೆ, ಸೊ ಪೊಸಿಷನಿಗೆ ಬಂದು ಕೂತಾದ್ಮೇಲೆ ದೇ ಹ್ಯಾವ್ ಕ್ರಿಯೇಟೆಡ್
ಪಂಚ್ಡ್ ಫಿಗರ್, ಪಂಚ್ ಮಾಡಿದ್ದಾರೆ. ಇಲ್ಲಿ ಒಂದು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಸೆಮಿ ಸರ್ಕಲ್ಸ್ ಆಗಿ ಕಟ್ ಮಾಡಿದ್ದಾರೆ ರೌಂಡ್ ಶೇಪ್ಸ್ನ. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಸೊ ಈಗ ನಿಮ್ಮ ಕಾಮನ್ ಸೆನ್ಸ್ ಅಬ್ಸರ್ವೇಷನ್ ವರ್ಕ್ ಆಗಬೇಕು ಇವಾಗ ಅಲ್ವಾ? ಸೊ ನೋಡಿ, ನೆಕ್ಸ್ಟ್ ಈಗ ಓಪನ್ ಮಾಡಿದ್ರೆ ನಾವು ಫಸ್ಟ್ ಹೆಂಗೆ ಓಪನ್ ಮಾಡ್ತೀವಿ? ಇಲ್ಲಿರೋದು ಈ ಕಡೆಗೆ ಬರುತ್ತೆ, ಹೌದಾ? ಫಸ್ಟ್ ಓಪನ್ ಇದೇ ಆಗುತ್ತೆ ನಮಗೆ. ಇಲ್ಲಿ ಓಪನ್ ಆದಾಗ ಇಲ್ಲಿರೋ ಟ್ರಯಾಂಗಲ್ ಏನಾಗುತ್ತೆ? ಹಾಂ, ಮಿರರ್ ಇಮೇಜ್ ತೊಗೊಳುತ್ತಾ? ಹೌದಾ, ಮಿರರ್ ಇಮೇಜ್ ತೊಗೊಳುತ್ತಾ? ಓಕೆ, ಡೈಮಂಡ್ ಆಯಿತು. ಆ್ಯಂಡ್ ಇಲ್ಲಿರುವ ಸೆಮಿ ಸರ್ಕಲ್ಸ್ ಏನಾಗುತ್ತೆ? ಇಲ್ಲಿಗೆ ಬರುತ್ತೆ, ಹೌದಾ? ಸೊ ಈಗ ಇದನ್ನು ಮತ್ತೆ ಓಪನ್ ಮಾಡಬೇಕು. ಅಬ್ಸರ್ವ್ ಮಾಡಿ, ಈಗ ಹಾಫ್ ಫಿಗರಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಡೈಮಂಡ್ ಇದೆ. ಸೊ 4 ಸೆಮಿ ಸರ್ಕಲ್ಸ್ ಇದೆ. 4 ಸೆಮಿ ಸರ್ಕಲ್ಸ್ ಅದನ್ನು ಓಪನ್ ಮಾಡಿದ್ರೆ 4 ಸರ್ಕಲ್ ಆಗುತ್ತೆ, 4 ಸರ್ಕಲ್ ಆಗುತ್ತೆ. ಅದು ನಮಗೆ ಸಿ ಮತ್ತು ಡಿ ಎಲ್ ಮಾತ್ರ ಇರೋದು. ಆ್ಯಂಡ್ ಇಲ್ಲಿ ಡೈಮಂಡ್ ಶೇಪ್ ಇದೆ ನಮಗೆ, ಸ್ಕ್ವೇರ್. ಕ್ವಶನ್ ಫಿಗರಲ್ಲಿ ನೋಡ್ತಾ ಇರಿ. ಆ್ಯಂಡ್ ಇಲ್ಲಿ ಸ್ಕ್ವೇರ್ ಡೈಮಂಡ್ ಶೇಪಲ್ಲಿ ಇರೋದು ಯಾವುದು? ಸಿ ಒಂದೇ. ಸೊ ಹಾಗಾಗಿ ಸಿನೇ ಆನ್ಸರು. ಆ್ಯಂಡ್ ದೆನ್ ಮತ್ತೆ ನೀವು ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಒಂದು ಸರ್ಕಲ್, ಇಲ್ಲಿ ಒಂದು ಸರ್ಕಲ್, ಆ್ಯಂಡ್ ಇದು ಸೇಮ್ ಫಿಗರ್ ಏನಿದೆ ಆ ಒಂದು ಡೈಮಂಡ್ ಶೇಪು ಇದು ಇಲ್ಲಿಗೆ ಬರುತ್ತೆ. ಸೊ ನಮಗೆ ಆನ್ಸರ್ ಯಾವುದು ಹಾಗಾದರೆ? ಸಿನೇ. ಗೊತ್ತಾಯ್ತಾ? ಏನಾದ್ರು ಡೌಟ್ ಇದೆಯಾ? ಆನ್ಸರ್ ಈಸ್ ಸಿ. ಇದನ್ನು ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನೀವೊಂದಷ್ಟನ್ನ ಸ್ಟಾರ್ಟಿಂಗ್ ಪೇಪರ್ ತೊಗೊಂಡು ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಗೊತ್ತಾಗಲ್ಲ. ಓಕೆ, ಇದೆಲ್ಲ ಇಮ್ಯಾಜಿನೇಷನ್ ಯಾರಿಗೆ ಚೆನ್ನಾಗಿ ಬರುತ್ತೋ ಅವರು ಅದನ್ನು ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ, ಹಿಂಗೆ ಕಾಣಿಸುತ್ತೆ ಅಂತ ಇಮ್ಯಾಜ್ ಮಾಡ್ಕೊಳ್ಬಹುದು. ಇಮ್ಯಾಜಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಏಕೆಂದರೆ ನಿಮಗೆ ಯಾವುದೇ ಎಕ್ಸಾಮಲ್ಲಿ ಪೇಪರ್ ಕೊಡಲ್ಲ, ಪೇಪರ್ ತೊಗೊಂಡು ಕಟ್ ಮಾಡಿ ಅಂತ ಸೀಸರ್ ಕೊಡಲ್ಲ, ಪೇಪರ್ ಕೊಡಲ್ಲ. ಯು ಹ್ಯಾವ್ ಟು ಇಮ್ಯಾಜ್ ಮಾಡ್ಕೋಬೇಕು ಹೇಗಿರುತ್ತೆ ಇಮ್ಯಾಜಿನೇಷನಲ್ಲಿ. ಓಕೆ, ಇದು ಈ ಕಡೆ ಹೋಗುತ್ತೆ, ಈ ಕಡೆ ಹೋದರೆ ಅದು ಸೆಮಿ ಸರ್ಕಲ್ ಆಗುತ್ತಾ, ಸರ್ಕಲ್ ಆಗುತ್ತಾ, ಈ ಥರ ಯೋಚನೆ ಮಾಡಬೇಕಾಗತ್ತೆ. ಲುಕ್ ಅಟ್ ದ ಕ್ವಶನ್ ನಂಬರ್ 3. ಓಕೆ, ಕ್ವಶನ್ ನಂಬರ್ 3, ಫಸ್ಟ್ ಫಿಗರ್ ಹಾಫ್ ಫೋಲ್ಡ್ ಮಾಡಿದ್ದಾರೆ. ದೆನ್ ಸೆಕೆಂಡ್ ಫಿಗರ್ ಥರನೇ, ಸೆಕೆಂಡ್ ಕ್ವಶನ್ ಥರನೇ ಇದು ಕೂಡ ಸೆಕೆಂಡ್ ಫಿಗರಲ್ಲಿ ಮತ್ತೆ 1/4 ಮಾಡಿದ್ದಾರೆ. 4 ಭಾಗ ಮಾಡಿ ಅದನ್ನು ಫೋಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನೋಡಿ, ಮತ್ತೆ ನೆಕ್ಸ್ಟ್ ಫಿಗರ್ ಇಲ್ಲಿ ಥರ್ಡ್ ಫಿಗರ್ ಆ್ಯಂಡ್ ಫೋರ್ತ್ ಫಿಗರ್ ಕೂಡ ಇದೆ. ಥರ್ಡ್ ಫಿಗರಲ್ಲಿ ಏನಾಗಿದೆ? ಮತ್ತೆ ಆ ಒಂದು ಸ್ಕ್ವೇರ್ 4 ಮೀನ್ಸ್ ಹಾಫ್ ಮಾರ್ಕ್ಸ್ ಆಯಿತು, ಮತ್ತೆ ಇದಾಯಿತು ಮೀನ್ಸ್ ಕ್ವಾರ್ಟರ್ ಆಯಿತು. ಈ ಕ್ವಾರ್ಟರ್ನ ಮತ್ತೆ ಫೋಲ್ಡ್ ಮಾಡ್ತಿದ್ದಾರೆ, ಹಾಫ್ ಮಾಡ್ತಿದ್ದಾರೆ, ಇಲ್ಲಿ ಫೋಲ್ಡ್ ಮಾಡ್ತಿದ್ದಾರೆ. ಆವಾಗ ನಿಮಗೆ ಕರೆಕ್ಟಾಗಿ ಒಂದು ಟ್ರಯಾಂಗಲ್ ಶೇಪ್ ಸಿಗುತ್ತೆ. ಆ ಟ್ರಯಾಂಗಲ್ ಶೇಪಲ್ಲಿ ಏನು ಮಾಡಿದ್ದಾರೆ? ಪಂಚ್ಡ್ ಫಿಗರು 3 ಸರ್ಕಲ್ಸ್ ಆಗಿ ಕಟ್ ಮಾಡಿದ್ದಾರೆ. ಸೊ ಈಗ ನೀವು ಈ ಟ್ರಯಾಂಗಲ್ ಶೇಪ್ನ ಓಪನ್ ಮಾಡಿ, ಇಲ್ಲಿಗೆ ಬರುತ್ತೆ. ಸೊ ಈಗ ಮಿರರ್ ಇಮೇಜ್ನ ವರ್ಕ್ ಮಾಡಿ, ಇಲ್ಲೊಂದು ಸರ್ಕಲು, ಇಲ್ಲೊಂದು ಸರ್ಕಲು, ಈ ಕಾರ್ನರ್ ಒಂದು ಸರ್ಕಲ್, ಹೌದಾ? ಸೊ ಈಗ ಇಷ್ಟೇ ಪಾರ್ಟ್ನ ಅಬ್ಸರ್ವ್ ಮಾಡಿ, 4 ಭಾಗ ಹಾಗೆ ತೊಗೊಂಡ್ರೆ ಇಷ್ಟೇ ಪಾರ್ಟ್ನ ಅಬ್ಸರ್ವ್ ಮಾಡಿ, ನಿಮಗೆ ಯಾವುದ್ರಲ್ಲಿ ಆನ್ಸರ್ ಇದೆ ಅದು? ಓಕೆ, ಇದು ಸ್ವಲ್ಪ ಕಟ್ಟಾಗತ್ತೆ ಇದು. ಓಕೆ, ಯಾವುದ್ರಲ್ಲಿದೆ ಸಿಕ್ತಾ ಆನ್ಸರು? ಒಂದೇ ಅಲ್ವಾ? ನಮಗೆ 6 ಸರ್ಕಲ್ಸ್ ಬಂದಿದೆ ನೋಡಿ, ಆ ಕಾಲು ಭಾಗದಲ್ಲೇ, ಕ್ವಾರ್ಟರಲ್ಲೇ 1/4 6 ಸರ್ಕಲ್ಸ್ ಬಂದಿದೆ. 6 ಸರ್ಕಲ್ ಇರೋದು ಎಲ್ಲಿ ಮಾತ್ರ, ಈವನ್ ಸೀಲು ಕೂಡ ಇಲ್ಲ. ಆ ಒಂದು ಸೆಂಟರಲ್ಲಿ ಬಂದಿದೆ ಇಲ್ಲಿ ಸರ್ಕಲ್. ಓಕೆ, ಸೊ ಅದು 4 ಪಾರ್ಟಾಗಿ ಡಿವೈಡ್ ಆಗುತ್ತೆ, 1/4 ಆಗಿ ಒಂದು ಸೈಡಿಗೆ ಬರುತ್ತೆ. ಸೊ ಇಲ್ಲಿ ಯಾವುದು ಆನ್ಸರು? ಮತ್ತೆ ನೀವು ಅದನ್ನು ಓಪನ್ ಮಾಡಿ, ಮಿರರ್ ಇಮೇಜ್ ವರ್ಕ್ ಮಾಡ್ಬೇಕು ನೀವು ಇಲ್ಲಿ. ಸೊ ನೆಕ್ಸ್ಟ್ ಓಪನ್ನು ಈ ಸೈಡ್ ಬರುತ್ತೆ. ಇದು ಓಪನ್ ಮಾಡಿದಾಗ ಇಮೇಜ್ ಆಗ್ತಾ ಇದೆಯಾ ನಿಮಗೆ? ಮಿರರ್ ಇಮೇಜ್ ವರ್ಕ್ ಆಗ್ತಿದೆಯಾ? ನೆಕ್ಸ್ಟ್ ಇದನ್ನೇ ಈ ರೀತಿ ಓಪನ್ ಮಾಡಿದ್ರೆ ಅಲ್ವಾ, ವಾಪಸ್ ರಿವರ್ಸ್ ಇಲ್ಲಿ ಏನಿತ್ತು ಅದ್ರ ಉಲ್ಟಾನೇ ಈಗ ಬರಬೇಕು. ಸೊ ಇವಾಗ ಓಪನ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಟ್ರಯಾಂಗಲ್ ವಿ ಆರ್ ಹ್ಯಾವಿಂಗ್. ಟ್ರಯಾಂಗಲ್ನ ಹಾಫ್ ಫೋಲ್ಡ್ ಮಾಡಿದ್ದಾರೆ. ಫೋಲ್ಡ್ ಮಾಡಿ ಒಂದು ರೆಕ್ಟ್ಯಾಂಗಲ್ ಶೇಪ್ ಕಟ್ ಮಾಡಿದ್ದಾರೆ, ಇನ್ನೊಂದು ಆರ್ಕ್ ಇಷ್ಟು ಕಟ್ ಮಾಡಿದ್ದಾರೆ. ಇಷ್ಟಿಲ್ಲ ಈಗ ಪಾರ್ಟ್, ಅದು ಅಷ್ಟು ಕಟ್ ಮಾಡಿದ್ದಾರೆ, ಮಾರ್ಕ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಈಗ ಆ ಮಾರ್ಕ್ ಏನಾಗಿದೆ? ಪಂಚ್ಡ್ ಆಗಿದೆ. ಹಿಂದೆ ಪೇಪರ್ಗೂ ಕೂಡ ಅಂಟ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಪಂಚ್ಡ್ ಆಗಿದೆ. ಸೊ ಈಗ ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಇದು ಮಿರರ್ ಇಮೇಜ್ ವರ್ಕ್ ಆಗ್ತಿದೆ, ಹೌದಾ? ಈ ಒಂದು ಕಾರ್ನರ್ ಇಲ್ಲಿಗೆ ಬರುತ್ತೆ. ಸೊ ಹಾಗಾದರೆ ಆನ್ಸರ್ ಏನು? got the answer? B is the answer. So next question number 4 is over. 5. Here also we are having triangle. ತ್ರಿಭುಜನೇ ಇದೆ. ಇದನ್ನು ನೆಕ್ಸ್ಟ್ ಈ ಥರ ಫೋಲ್ಡ್ ಮಾಡಿದ್ದಾರೆ.
ನೆಕ್ಸ್ಟ್ ಅದನ್ನು ಮತ್ತೆ ನೋಡಿ ಅಲ್ವಾ, ಫೋಲ್ಡ್ ಮಾಡಿದಾಗ ಯಾವ ಥರ ಬರುತ್ತೆ ಇದು, ಈ ಥರ ಆಗುತ್ತಾ ಅಲ್ವಾ. ಸೊ ಈ ಥರ ಒಂದು ಪೊಸಿಷನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅಂದರೆ ಈ ಜಾಗಕ್ಕೆ ಅದು ಕವರ್ ಆಗೋಲ್ಲ, ಅಬ್ಸರ್ವ್ ಮಾಡಬೇಕು ನೀವು, ಈ ಜಾಗಕ್ಕೆ ಅದು ಕವರ್ ಆಗೋದಿಲ್ಲ. ಓಕೆ, ಆ್ಯಂಡ್ ದಿಸ್ ಒನ್ನು ಸ್ಟ್ರೈಟ್ ಬರುತ್ತೆ, ಇಲ್ಲಿ ಸ್ಟ್ರೈಟ್ ಬರುತ್ತೆ ಇದು, ಈ ಥರ ಫೋಲ್ಡ್ ಮಾಡಿದಾಗ ಇಲ್ಲಿ ಫೋಲ್ಡ್ ಆಗಿದೆ. ಸೊ ಈ ಪೊಸಿಷನ್ ಖಾಲಿ ಇರುತ್ತೆ, ಅದನ್ನು ಅಬ್ಸರ್ವ್ ಮಾಡಬೇಕು ನೀವು. ಸೊ ಆ ಪೊಸಿಷನಲ್ಲಿ ನಿಮಗೆ ಅಲ್ಲೊಂದು ಶೇಪ್ ಕೊಟ್ಟಿದ್ದಾರೆ, ಪಂಚ್ ಮಾಡಿದ್ದಾರೆ, ಆ್ಯಂಡ್ ಪೆಂಟಗಾನ್ ಶೇಪ್ ಕೂಡ ಬಂದಿದೆ, ಅಲ್ಲಿ ಪಂಚ್ ಮಾಡಿದ್ದಾರೆ. ಸೊ ಈಗ ಓಪನ್ ಮಾಡಿದ್ರೆ ಏನು ಆನ್ಸರು? ಓಪನ್ ಮಾಡಿದ್ರೆ ಫಸ್ಟ್ ಇಲ್ಲಿಗೆ ಒಂದು ಪೆಂಟಗಾನ್ ಬರುತ್ತೆ, ದೆನ್ ಇಲ್ಲಿಗೆ ಒಂದು ಬರುತ್ತೆ, ದೆನ್ ಇನ್ನೊಂದು ಸತಿ ಓಪನ್ ಮಾಡಿದ್ರೆ ಇಲ್ಲಿಗೆ ಒಂದು ಬರುತ್ತೆ, ಆ್ಯಂಡ್ ದೆನ್ ಇಲ್ಲಿರುವಂಥದ್ದು ಯಾವುದಕ್ಕಾಗತ್ತೆ, ಬರೀ ಇದಕ್ಕೆ ಮಾತ್ರ ಬರುತ್ತೆ, ಮೇಲ್ಗಡೆ ಬರೋದಿಲ್ಲ. ಬಿಕಾಸ್ ನಾವಿಲ್ಲಿ ಅಬ್ಸರ್ವ್ ಮಾಡಿ, ಕ್ವಶನ್ ನಂಬರ್ 5 ಸೆಕೆಂಡ್ ಫಿಗರ್, ಕ್ವಶನ್ ಫಿಗರ್ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿ. ಈ ಪೋರ್ಷನ್ ಇದೆಯಲ್ಲ, ಇದನ್ನು ಫೋಲ್ಡ್ ಮಾಡಿದಾಗ ನಮಗೆ ಈ ಪೊಸಿಷನ್ ಬರುತ್ತೆ. ಸೊ ಹಾಗಾಗಿ ಅದು ಇಲ್ಲಿಗೆ ಬಂದು ಟಚ್ ಆಗದೆ ಇರೋ ಕಾರಣ ಇಲ್ಲಿರುವಂತಹ ಕಟ್ಟಾಗಿರೋ ಫಿಗರು ಇಲ್ಲಿಗೆ ಮಾತ್ರ ಬರುತ್ತೋ ಹೊರತು ಅಪ್ ಹೋಗಲ್ಲ, ಮೇಲ್ಗಡೆ ಬರೋದಿಲ್ಲ. ಓಕೆ, ಯಾಕೆ ಹೇಳಿದೆ ಅಂತ ಗೊತ್ತಾಯ್ತಾ? ಓಕೆ, ಸೊ ಹಾಗಾಗಿ ಕ್ವಶನ್ ನಂಬರ್ 5ಗೆ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಏನಾದರೂ ಕನ್ಫ್ಯೂಷನ್ ಆಯಿತು ಅಂದರೆ ಮಿಡಲಲ್ಲಿ, ಟೇಕ್ ದ ಪೇಪರ್, ಕಟ್ ಇಟ್ ಆ್ಯಂಡ್ ಕ್ಲಿಯರ್ ಯೋರ್ ಡೌಟ್. ಓಕೆ, ಕ್ವಶನ್ ನಂಬರ್ 6, ಸ್ಕ್ವೇರ್ ವಿ ಆರ್ ಹ್ಯಾವಿಂಗ್, ಸ್ಕ್ವೇರ್ ಇದೆ, ಅದನ್ನು ಡಯಾಗ್ನಲಿ ಮಡಿಸಿದ್ದಾರೆ, ಆ್ಯಂಡ್ ಅಗೈನ್ ಈ ಪೊಸಿಷನ್ನು ಕೂಡ ಟ್ರಯಾಂಗಲ್ ಆಗಿದೆ, ಟ್ರಯಾಂಗಲ್ನು ಕೂಡ ಹಾಫ್ ಆಫ್ ಮಾಡಿದ್ದಾರೆ. ಇವಾಗ ಒಂದು ನಿಮಗೆ ಸ್ಮಾಲ್ ಟ್ರಯಾಂಗಲ್ ಸಿಗುತ್ತೆ, ಇದನ್ನು ಈ ಥರ ಪಂಚ್ ಮಾಡಿದ್ದಾರೆ. ಪಂಚ್ ಮಾಡಿದಾಗ ನೀವು ಕಟ್ಟೇ ಮಾಡಿಬಿಡಿ, ಓಕೆ, ಕಟ್ ಮಾಡಿ ಪಂಚ್ ಮಾಡಿದ್ದಾರೆ. ಈಗ ಓಪನ್ ಮಾಡಬೇಕು. ಫಸ್ಟ್ ಫಿಗರ್ ನಮಗೆ ಇಲ್ಲಿಗೆ ಬರುತ್ತೆ, ಫಸ್ಟ್ ಓಪನ್ ಈ ಪೋರ್ಷನ್ ಸಿಗುತ್ತೆ, ಇಲ್ಲಿರುವ ಸೆಮಿ ಸರ್ಕಲ್ಸ್ ಇಲ್ಲಿಗೆ ಬರುತ್ತೆ, ಆ್ಯಂಡ್ ಇದು ಹೌದಾ ಮಿರರ್ ಇಮೇಜ್ ವರ್ಕ್ ಆಗ್ತಾ ಇದೆಯಾ ಇಲ್ಲಿ ನೋಡಿ, ಒಂದು ಲೆಸನ್ಗೂ ಇನ್ನೊಂದು ಲೆಸನ್ಗೂ ಎಷ್ಟು ಲಿಂಕ್ ಇದೆ ಅಂತ ಹೇಳಿ. ಸೊ ಈಗ ಈ ಥರ ಫೋಲ್ಡ್ ಆಗಿರುವ ಡಯಾಗ್ನಲಿ ಫೋಲ್ಡ್ ಆಗಿರೋದನ್ನ ಓಪನ್ ಮಾಡ್ತೀವಿ, ಈ ಪ್ಲೇಸಿಗೆ ಬರುತ್ತೆ. ಆವಾಗ 4 ಸೆಮಿ ಸರ್ಕಲ್ ಬರುತ್ತೆ, ಆ್ಯಂಡ್ ಇಲ್ಲಿರುವಂತಹ ಫುಲ್ ಫಿಗರ್ ಇಲ್ಲಿಗೆ ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್ ನಾವು? ಎಸ್, ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಸೊ ವಿ ಆರ್ ಹ್ಯಾವಿಂಗ್ ಸ್ಕ್ವೇರ್ ಇಯರ್, ಸ್ಕ್ವೇರ್ನ ನಾವು ನೋಡಿ ಹಾಫ್ ಮಾಡಿಸಿ ಮತ್ತೆ ಕಾಲು ಭಾಗ ಮಾಡಿದ್ದೀವಿ. ಸೊ ಇವಾಗ ಕಟ್ ಎಷ್ಟಾಗಿದೆ? 5 ಸರ್ಕಲ್ಸ್ ಕಟ್ಟಾಗಿದೆ. ಸೊ ಈ 5 ಸರ್ಕಲ್ಸ್ ನೆಕ್ಸ್ಟ್ ಅನ್ಫೋಲ್ಡ್ ಮಾಡಿದಾಗ ಇಲ್ಲೂ ಕೂಡ 5 ಸರ್ಕಲ್ಸೇ ಬರಬೇಕು, ಹೌದಾ? ಸೊ ನೆಕ್ಸ್ಟ್ ಇದನ್ನು ಮತ್ತೆ ಅನ್ಫೋಲ್ಡ್ ಮಾಡಿದಾಗ ಹೌದಾ, ಯಾವುದು ಆನ್ಸರು? ಬೇಗ ಸಿಕ್ಕಿದೆ ನಮ್ಮ ಮಕ್ಕಳಿಗೆ. ಈಗ ಎ ಇಸ್ ದ ಆನ್ಸರ್. ಬಿಕಾಸ್ ಮಿರರ್ ಇಮೇಜ್ನ ಯಾರು ಚೆನ್ನಾಗಿ ಕಲ್ತಿರ್ತೀರೋ ಅವರಿಗೆ ಈ ಚಾಪ್ಟರ್ ಕಷ್ಟ ಆಗೋದಿಲ್ಲ. ಮಿರರ್ ಇಮೇಜ್ ಕಲ್ತಿಲ್ಲ, ನೋಡಿಲ್ಲ ಅಂದರೆ ಫಸ್ಟ್ ಆ ಚಾಪ್ಟರ್ನ ನೋಡಿ ಆಮೇಲೆ ಇದನ್ನು ಅಟೆಂಡ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 8. ವಾಟ್ ಇಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 8? ನೀವು ಅಬ್ಸರ್ವ್ ಮಾಡ್ಬೋದು, ಸರ್ಕಲ್ ಇದೆ ಅಲ್ಲಿ, ಸರ್ಕಲ್ನ ಫೋಲ್ಡ್ ಮಾಡಿದ್ದಾರೆ ಆ್ಯಂಡ್ ಅದನ್ನು ಅಗೈನ್ ಫೋಲ್ಡ್ ಮಾಡಿದ್ದಾರೆ. ಸೊ ಕಾಲು ಭಾಗ ಆಗಿದೆ ಈಗ ನಮಗದು 1/4 ಆಗಿದೆ. ಅಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಸ್ಕ್ವೇರ್ ಶೇಪಲ್ಲಿ, ಹೌದಾ, ಸ್ಕ್ವೇರ್ ಶೇಪಲ್ಲಿ ಒಂದು ಕಟ್ ಮಾಡಿದ್ದೀವಿ ಆ್ಯಂಡ್ ಸೆಮಿ ಸರ್ಕಲ್ ಕೂಡ ಕಟ್ ಮಾಡಿದ್ದೀವಿ. ಈಗ ಅನ್ಫೋಲ್ಡ್ ಮಾಡೋಣ, ಮಿರರ್ ಇಮೇಜ್ನ ವರ್ಕ್ ಮಾಡೋಣ ಮಿರರ್ ಇಮೇಜ್ಗೆ. ಸೊ ಇಲ್ಲಿ ಫಾರ್ಮ್ ಆಗುತ್ತೆ ಈ ಸೆಮಿ ಸರ್ಕಲ್, ಇಲ್ಲಿಗೆ ಬರುತ್ತೆ ಲ್ಯಾಟ್ರಲಿ ಇನ್ವರ್ಟೆಡ್. ಸೊ ಈಗ ನೆಕ್ಸ್ಟ್ ಏನಾಗಬೇಕು? ಇನ್ವರ್ಟ್ ಆಗಬೇಕಲ್ವಾ? ಸೊ ಹೋದಾಗ ನಿಮಗೇನಾಗುತ್ತೆ, ಮಧ್ಯದಲ್ಲಿ ಒಂದು ಸ್ಕ್ವೇರ್ ಫಾರ್ಮೇಷನ್ ಆಗುತ್ತೆ. ಸ್ಕ್ವೇರ್ ನಮಗೆ ಯಾವ್ಯಾವುದ್ರಲ್ಲಿದೆ? ಬಿ, ಸಿ ಆ್ಯಂಡ್ ಡಿ. ಆ್ಯಂಡ್ ಇವೆರಡನ್ನು ಅಬ್ಸರ್ವ್ ಮಾಡಿ, ಕೆಳಗಡೆ ಇರುವಂಥ ಸೆಮಿ ಸರ್ಕಲ್ಸು ಯಾವ್ಯಾವುದ್ರಲ್ಲಿದೆ? ಬಿ ಮತ್ತು ಸಿ, ಅವೆರಡರಲ್ಲೇ ಇರೋದು. ಸೊ ಈಗ ಇದು ಮೇಲ್ಗಡೆ ಹೋದರೆ ಯಾವ ಥರ ಆಗುತ್ತೆ? ಮಿರರ್ ಇಮೇಜ್ ವರ್ಕ್ ಮಾಡ್ಕೊಳ್ಳಿ. ಸಿ, ಕರೆಕ್ಟಾಗಿ ಹಾಫ್ ಅಂದ್ಕೊಂಡ್ರೆ ಇದನ್ನು ಇದು ಈ ರೀತಿಯೇ ಬರೋದು, ಹೌದಾ? ಸಿ ಅಂತೂ ಆಗಲ್ಲ. ಸಿ ಆಗುತ್ತಪ್ಪ? ನೋ. ಆನ್ಸರ್ ಈಸ್ ಬಿ. ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9, ಸರ್ಕಲ್. ಸೊ ಸರ್ಕಲ್ನ ನಾವು ಫೋಲ್ಡ್ ಮಾಡಿದ್ದೀವಿ, ಇಷ್ಟು ಅಲ್ವಾ? ಮೀನ್ಸ್ 2 ಸತಿ ಫೋಲ್ಡ್ ಮಾಡಿದಾಗ ವಿ ಗೆಟ್ 1/4. 1/4. ಇಲ್ಲಿ
ಒಂದು ಫ್ಲವರ್ ಶೇಪಲ್ಲಿ ಪಂಚಾಗಿದೆ. ಆ ಫ್ಲವರ್ ಶೇಪ್ನ ಈಗ ನೀವು ಬಿಡಿಸ್ತಾ ಹೋಗಬೇಕು. ಅವಾಗ ಅದು ಏನಾಗುತ್ತೆ, ಹೌದಾ? ಸರಿನಾ? ಈ ಥರ ಇದೆ. ನೆಕ್ಸ್ಟ್ ಇದು ಈ ಕಡೆ ಬರುತ್ತೆ ಅಲ್ವಾ? ಇದು ಈ ಕಡೆ ಬರುತ್ತೆ. ಸೊ ಇಲ್ಲಿರುವಂಥ 3 ಪೆಟಲ್ ಇಲ್ಲಿ ಬರುತ್ತೆ. ವಾಟ್ಸ್ ದ ಆನ್ಸರ್? ಯಾವುದು ಆನ್ಸರ್ ಇವಾಗ? ಸಿಕ್ತಾ? ಸಿಕ್ಕಿಲ್ವಾ? ಎಸ್, ಆನ್ಸರ್ ಇಸ್ ಎ. ದಿಸ್ 3 ಪೆಟಲ್ ಇಸ್ ಹಿಯರ್ ಆ್ಯಂಡ್ ಮಿಡಲಲ್ಲಿ 4 ಪೆಟಲ್ಸ್. ಕ್ವಶನ್ಸು ಡಿಸ್ಪ್ಲೇ ಆಗ್ತಾ ಇದೆ. ಪಾಸ್ ಮಾಡಿ ನೀವು ಆನ್ಸರ್ ಮಾಡಿ, ಆಮೇಲೆ ಪ್ಲೇ ಮಾಡಿ ವಿಡಿಯೋನ. ಫಸ್ಟ್ ಪಾಸ್ ದ ವಿಡಿಯೋ. ಓಕೆ, ಸೊ ಕ್ವಶನ್ ನಂಬರ್ 10. ಟ್ರಯಾಂಗಲ್ ಶೇಪ್ಡ್ ಒನ್ ಇಸ್ ದರ್. ಆ ಟ್ರಯಾಂಗಲ್ ಶೇಪು ನಮಗೆ ಫೋಲ್ಡ್ ಆದಾಗ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಹೌದಾ? ಈ ರೀತಿ ಇದೆ. ಸೊ ನೆಕ್ಸ್ಟು ಈ ಸೈಡಲ್ಲಿರುವಂಥದ್ದು ಕೂಡ, ಈ ಸೈಡಲ್ಲಿರೋದು ಕೂಡ ಫೋಲ್ಡ್ ಮಾಡ್ತಾ ಇದ್ದೀವಿ. ಆವಾಗ ನಿಮಗೆ ಕರೆಕ್ಟಾಗಿರುವಂಥ ಒಂದು ಟ್ರಯಾಂಗಲ್ ಶೇಪ್ ಸಿಗುತ್ತೆ ಮಧ್ಯದಲ್ಲಿ. ಆ್ಯಂಡ್ ಅದನ್ನು ಅದರೊಳಗಡೆ 3 ಸರ್ಕಲ್ಸ್ ಪಂಚ್ಡ್ ಆಗಿದೆ. ಸೊ 3 ಸರ್ಕಲ್ಸ್ ಪಂಚ್ಡ್ ಆಗಿರೋದು ಓಪನ್ ಆದರೆ ಹೇಗೆ ಕಾಣುತ್ತೆ ಅಲ್ವಾ? ಓಪನ್ ಆದರೆ ಹೇಗೆ ಕಾಣುತ್ತೆ? ಇದು ಸ್ವಲ್ಪ ನಿಮಗೆ ಅಬ್ಸರ್ವೇಷನ್ ಲೆವೆಲ್ ಜಾಸ್ತಿನೇ ಇರಬೇಕು ಇದಕ್ಕೆ, ಇಲ್ಲಾಂದರೆ ಆನ್ಸರ್ ತಪ್ಪಾಗೋ ಚಾನ್ಸಸ್ ತುಂಬ ಇದೆ. ಫಸ್ಟ್ ಅಬ್ಸರ್ವೇಷನ್ನು, ಒಂದು ಲೀಫಲ್ಲಿ, ಈಗ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ 1 2 3 4 ಟ್ರಯಾಂಗಲ್. 1 ಟ್ರಯಾಂಗಲಲ್ಲಿ 3 ಸರ್ಕಲ್ಸ್ ಇದೆ ಅಂದರೆ, ಸೊ ಇನ್ನೂ ಒಂದು ಟ್ರಯಾಂಗಲಲ್ಲಿ 3 ಇರಬೇಕು, ಈ ಟ್ರಯಾಂಗಲಲ್ಲೂ 3 ಇರಬೇಕು, ಇದರಲ್ಲೂ 3 ಇರಬೇಕು. ಹಾಗಾದರೆ ಎಷ್ಟಾಯಿತು? 3 3 3 3 12 ಆಯಿತಾ? 3 4 12. ಎಸ್ ನೋ? ಸೊ 12 ಸರ್ಕಲ್ಸ್ ಯಾವುದ್ರಲ್ಲಿದೆ ನೀವು ಅಬ್ಸರ್ವ್ ಮಾಡಬೇಕು. 12 ಸರ್ಕಲ್ಸ್ ಯಾವುದ್ರಲ್ಲಿದೆ? ಡಿಲಿಲ್ಲ, ಸಿಲೂ ಇಲ್ಲ, ಬಿ ಯಲ್ಲೂ ಇಲ್ಲ, ಇ ಎಲ್ ಮಾತ್ರ. ಆನ್ಸರ್ ಸಿಗ್ತಾ ಬೇಗ? ಓಕೆ. ಆಮೇಲೆ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕಾದ್ರೆ, ಈಗ ನೀವಿಲ್ಲಿ ಒಂದು ನಿಮಿಷ ಕ್ವಶನ್ ನಂಬರ್ 5ಅಲ್ಲಿ ಇತ್ತಲ್ಲ, ಈ ಥರ ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಸೊ ಇದನ್ನು ನೀವು ಫೋಲ್ಡ್ ಮಾಡಿದ್ರೆ ಇಟ್ ಕವರ್ಸ್ ಓನ್ಲಿ ದಿಸ್ ಮಚ್. ಓಕೆ, ಈ ಪೋರ್ಷನಿಗೆ ಅದು ಎಂಟ್ರಿನೇ ಆಗಲ್ಲ. ಆ ಥರ ಇದ್ದಾಗ ಯು ಕೆನ್ ನಾಟ್ ಕನ್ಸಿಡರ್ ಒಂದರಲ್ಲಿ ಫಿಗರಲ್ಲಿ ನೀವು 1 2 2 ಇದೆ. ಸೊ ಹಂಗಾರೆ ಇಲ್ಲೊಂದು ಬರುತ್ತೆ. ಆ್ಯಂಡ್ ಮೇಲ್ಗಡೆ ಹೋದಾಗ ಇಲ್ಲೊಂದು ಬರುತ್ತೆ, ಇಲ್ಲೊಂದು ನೋ, ಆ ಥರ ಆಗೋಕ್ಕೆ ಚಾನ್ಸ್ ಇಲ್ಲ. ಹಾಗಂತ ಹೇಳ್ಬಿಟ್ಟು ನೀವು ಆನ್ಸರ್ನ ಡಿ ಹಾಕ್ಬಿಟ್ರೆ ರಾಂಗ್ ಆಗಿಬಿಡುತ್ತೆ. ಫೋಲ್ಡ್ ಮಾಡಿದಾಗ ಈ ಥರ ಪೂರ ಕವರ್ ಆಗಬೇಕು ನೋಡಿ. ಈ ಪೂರ ಪಾರ್ಟು ನಮಗೆ, ಈ ಪೂರ ಪಾರ್ಟು ಇಲ್ಲಿಗೆ ಬಂದು ಸೇರಿಕೊಳ್ಳುತ್ತೆ, ಈ ಪೂರ ಪಾರ್ಟು ಸೇಮ್ ಇಲ್ಲಿಗೆ ಬಂದು ಸೇರಿಕೊಳ್ಳುತ್ತೆ, ಅದೇ ಶೇಪ್ನ ಪಡ್ಕೊಳ್ಳುತ್ತೆ. ಆವಾಗ ಅದನ್ನು ಓಪನ್ ಮಾಡಿದ್ರೆ ಅದರಲ್ಲಿ ಎಷ್ಟಿರುತ್ತೋ ಅದ್ರೂ ಕೂಡ ನೆಕ್ಸ್ಟ್ ಓಪನ್ ಮಾಡೋ ಫಿಗರಲ್ಲೂ ಇರಬೇಕಾಗತ್ತೆ. ಆ ಥರ ಕನ್ಸಿಡರ್ ಮಾಡಿದ್ರೆ ನಿಮಗೆ ಆನ್ಸರು ಎ ಸಿಗ್ತಾ? ನೀವು ಡ್ರಾ ಮಾಡಿ ನೋಡಿ, ಬೇಕಾದ್ರೆ ಅಲ್ಲಿ ಸಿಗುತ್ತೆ ನಿಮಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ಸ್ಕ್ವೇರ್ ಹಾಫ್ ಫೋಲ್ಡ್ ಮಾಡಿದ್ದಾರೆ. ಹಾಫ್ ಫೋಲ್ಡ್ ಮಾಡಿದ್ಮೇಲೆ ಇದನ್ನು ನೋಡಿ ಇಲ್ಲಿಗೆ ಫೋಲ್ಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪಾರ್ಟ್ ಎರಡೂ ಕೂಡ ಫೋಲ್ಡ್ ಮಾಡಿದ್ದಾರೆ. ಫೋಲ್ಡ್ ಮಾಡಿ ಆ್ಯರೋ, ಸ್ಮಾಲ್ ಸ್ಕ್ವೇರ್ಸ್ ಆ್ಯಂಡ್ ಸ್ಮಾಲ್ ರೆಕ್ಟ್ಯಾಂಗಲ್ನ ಕಟ್ ಮಾಡಿದ್ದಾರೆ. ಸೊ ಈಗ ಆ್ಯರೋ, ಸ್ಮಾಲ್ ಸ್ಕ್ವೇರ್ಸ್ ಆ್ಯಂಡ್ ರೆಕ್ಟ್ಯಾಂಗಲ್ನ ಅಬ್ಸರ್ವ್ ಮಾಡಿದಾಗ, ರೆಕ್ಟ್ಯಾಂಗಲ್ ಓಪನ್ ಆದರೆ ನೋಡಿ ಎಲ್ಲ ಸೇಮ್ ಇದೆ. ರೆಕ್ಟ್ಯಾಂಗಲ್ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳೋ ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ಸೇಮ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ಈಗ ನಾವು ನೆಕ್ಸ್ಟ್ ಏನು ಯೋಚನೆ ಮಾಡಬೇಕು? ಸ್ಕ್ವೇರ್ಸ್ ಯಾವುದು? ಎ ಯಲ್ಲಿದೆ, ಡಿ ಯಲ್ಲಿದೆ, ಇವೆರಡೇ ಕಾಂಪಿಟೇಟರ್ಸು. ನೆಕ್ಸ್ಟ್ ಅಬ್ಸರ್ವೇಷನ್ ಏನು? ಆ್ಯರೋ ಅಪ್ರೈಟ್ ಇದೆ, ಮೇಲ್ಗಡೆ ಇದೆಯಾ ಎ ಅಲ್ಲಿ? ನೋ, ಡಿ ಎಲ್ ಮಾತ್ರ ಇರೋದು. ಹಾಗಾಗಿ ಆನ್ಸರ್ ಇಸ್ ಡಿ. ಗಾಟ್ ಇಟ್? ಆನ್ಸರ್ ಇಸ್ ಡಿ. ಹೌದಾ? ಡಿನೇನಾ? ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಿಮಗೆ ಈ ಸೈಡ್ನ ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 11ಅಲ್ಲಿ ಈ ಸೈಡ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಈ ಪೋರ್ಷನ್, ಇವೆರಡರಲ್ಲೇ ಇರೋದು ಆ ಪೋರ್ಷನ್, ಇನ್ಯಾವುದ್ರಲ್ಲೂ ಇಲ್ಲ. ಯಾಕೆ? ಇಲ್ಲಿ ಫೋಲ್ಡ್ ಮಾಡಿದಾಗ ಓಕೆ ಆ್ಯರೋ ಸಿಗುತ್ತೆ ನಮಗೆ. ಆ ಆ್ಯರೋಗೆ ಕರೆಕ್ಟಾಗಿ ಮಿಡಲಲ್ಲಿ ಬರುತ್ತೆ ಈ ಪೋರ್ಷನು ಮತ್ತು ಈ ಪೋರ್ಷನ್. ಮೀನ್ಸ್ ಇಲ್ಲಿ ಫೋಲ್ಡ್ ಆಗಿದೆಯಲ್ಲ, ಈ ಪೋರ್ಷನ್ ಕರೆಕ್ಟಾಗಿ ಮಿಡಲಲ್ಲಿ ಬರುತ್ತೆ. ಸೊ ಆ್ಯರೋನ ಕಟ್ ಮಾಡಿದ್ರೆ ಮಧ್ಯದಲ್ಲಿ ನೋಡಿ ನಿಮ್ಗೆ ಇದೇ ಶೇಪಾಗಿ ಸಿಗೋದು ಅಲ್ವಾ? ಇದೇ ಶೇಪ್ ತಾನೇ ಸಿಗೋದು.
ಸೊ ಹಾಗಾಗಿ ನಿಮಗೆ ಈ ಸೈಡ್ ಕಟ್ನು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಅದು ಎಲ್ಲಿಗೆ ಹೋಗಿ ತಲುಪಿದಾಗ ಅಲ್ಲಿ ಕರೆಕ್ಟಾಗಿ ಡ್ರಾಯಿಂಗ್ ಬಂದರೆ ಅದು ಕೂಡ ಅರ್ಧ ಕಟ್ಟಾಗಿರುತ್ತೆ. ಓಪನ್ ಮಾಡಿದಾಗ ಅರ್ಧ ಕಟ್ಟಾಗಿರುವ ಆ್ಯರೋ ಕೂಡ ನಮಗೆ ಬರಬೇಕಾಗತ್ತೆ. ಅದನ್ನು ಅಬ್ಸರ್ವ್ ಮಾಡಿದ್ರೆ ಎ ಮತ್ತು ಡಿ ಎಲ್ ಮಾತ್ರ ಇರೋದು. ಆ್ಯಂಡ್ ಆ್ಯರೋ ಅಪ್ರೈಟ್ ಆಗಿರೋದನ್ನ ಅಬ್ಸರ್ವ್ ಮಾಡಿದ್ರೆ ಓಕೆನಾ. ಸೊ ಸಿಕ್ತು ಆನ್ಸರ್. ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 12. ಸೊ ಇದು ಫೋಲ್ಡ್ ಆಗಿದೆ 12ಅಲ್ಲಿ, ಆ್ಯಂಡ್ ಮತ್ತೆ ಹಾಫ್ ಫೋಲ್ಡ್ ಆಗಿ 1/4 ಕೂಡ ಫೋಲ್ಡ್ ಆಗಿದೆ. ಫೋಲ್ಡ್ ಆಗಿ ಇಲ್ಲಿ ಒಂದು ಪಂಚ್ಡ್ ಆಗಿದೆ, ಹೌದಾ. ಒಂದು ಲೈನು, ಇಯರ್ ಆಲ್ಸೋ ಒಂದು ಪಂಚ್ಡ್ ಲೈನ್ ಆ್ಯಂಡ್ 2 ವಿತ್ 2 ಸರ್ಕಲ್ಸ್. ಸೊ ಇದನ್ನು ಓಪನ್ ಮಾಡೋಣ. ಸೊ ಫಸ್ಟ್ ಓಪನ್ ಮಾಡಿದಾಗ ಇಟ್ ಟೇಕ್ಸ್ ದ ಪೊಸಿಷನ್ ಆಫ್ ದಿಸ್. ಸೊ ಇಲ್ಲಿ ಬಂದರೆ ಮಿರರ್ ಇಮೇಜ್ ವರ್ಕ್ ಮಾಡಿ ಓಕೆ ಈ ಪೊಸಿಷನಿಗೆ ಬರುತ್ತೆ. ಆ್ಯಂಡ್ ಇಲ್ಲಿ 2 ಸರ್ಕಲ್ಸ್ ಇದೆ. ಬರೀ ಇಷ್ಟನ್ನೇ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಯಾವುದಕ್ಕೆ ಆನ್ಸರ್ ಸಿಕ್ಕಬಹುದು. ಎ ಸಿಗುತ್ತಾ, ಬಿ ಆಗಲ್ಲ ಬಿಕಾಸ್ ಡೈಮಂಡ್ ಶೇಪ್ ಇಸ್ ನಾಟ್ ಕರೆಕ್ಟ್. ಸಿ ಕೂಡ ಆಗಲ್ಲ, ಮಧ್ಯದಲ್ಲಿ ಸರ್ಕಲ್ ಇದೆ, ಅದಾಗತ್ತಾ? ನೋ. ಆ್ಯಂಡ್ ಡಿಯಲ್ಲಿ 2 ಸರ್ಕಲ್ಸ್ ಇದೆ, ಇಲ್ಲೂ ಆಗಲ್ಲ. ಸೊ ಹಂಗಾರೆ ಆನ್ಸರ್ ಯಾವುದು? ಎ. ನೀಟಾಗಿ ಕರೆಕ್ಟಾಗಿ ಒಂದು ಫೋಲ್ಡ್ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಆನ್ಸರ್ ಫಿಗರ್ಸ್ನ ಮತ್ತು ಒಂದು ಫೋಲ್ಡ್ ಓಪನ್ ಮಾಡಿರೋ ಇಮ್ಯಾಜಿನೇಷನ್ ಫಿಗರ್ನ ಓಪನ್ ಮಾಡಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಬೇಗ ಸಿಕ್ಕೋಗ್ಬಿಡುತ್ತೆ. ಇದನ್ನು ಬೇಕಾದ್ರೆ ಹಾಫ್ ಕಟ್ ಮಾಡಿ. ಹಾಫ್ ಕಟ್ ಮಾಡಿದ್ರೆ ಸೇಮ್ ಫಿಗರ್ ಈಸ್ ಹ್ಯಾವಿಂಗ್ ಹಿಯರ್ ಆ್ಯಂಡ್ ದೇರ್ ಆಲ್ಸೋ ಇದೆ ಅಲ್ವಾ. ಸೊ ಹಾಗಾಗಿ ಎ ಇಸ್ ದ ಆನ್ಸರ್. ನೆಕ್ಸ್ಟ್ 13th ಒನ್. ಸೊ ನಮಗೆ ಸ್ಕ್ವೇರ್ ಬಂದಾಗ ಏನು ಅಷ್ಟೊಂದು ಕಷ್ಟ ಆಗೋದಿಲ್ಲ. ಈ ಟ್ರಯಾಂಗಲ್ ಬಂದ್ರೇ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಬೇಕಾಗತ್ತೆ, ಅಬ್ಸರ್ವೇಷನ್ ಕೂಡ ಜಾಸ್ತಿ ಮಾಡಬೇಕಾಗತ್ತೆ. 13ಅಲ್ಲಿ ನೋಡಿ, ಓಕೆ 13ಅಲ್ಲಿ ಏನಿದೆ? ಸರ್ಕಲ್ ಇದೆ. ಸೊ ಸರ್ಕಲ್ನ ಏನು ಮಾಡ್ತಾ ಇದ್ದಾರೆ? ಈ ಪೋರ್ಷನ್ನು ಫೋಲ್ಡ್ ಆಗಿದೆ, ಈ ಪೋರ್ಷನ್ನು ಫಸ್ಟ್ ಫಿಗರಲ್ಲಿ ಫೋಲ್ಡ್ ಆಗಿದೆ, ಸೆಕೆಂಡ್ ಫಿಗರಲ್ಲಿ ಇಲ್ಲಿರುವಂತಹ ಪೋರ್ಷನ್ ಫೋಲ್ಡ್ ಆಗಿದೆ, ಥರ್ಡ್ ಫಿಗರಲ್ಲಿ ಟ್ರಯಾಂಗಲ್ ಶೇಪ್ ಕಟ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ಸೆಮಿ ಸರ್ಕಲ್ ಒಂದು ಆರ್ಕ್ನ ಕೂಡ ಕಟ್ ಮಾಡಿದ್ದಾರೆ. ಆರ್ಕ್ ಕಟ್ ಆಗಿದೆಯಾ ಅಲ್ಲಿ, ಮೀನ್ಸ್ ಪಂಚ್ ಆಗಿದೆಯಾ? ಓಕೆ. ಸೊ ಈಗ ಓಪನ್ ಮಾಡೋಣ. ಫಸ್ಟ್ ಈ ಪಾರ್ಟ್ ಓಪನ್ ಮಾಡೋಣ. ಈ ಪಾರ್ಟ್ ಓಪನ್ ಮಾಡಿದ್ರೆ ನಮಗೇನು ಆನ್ಸರು? ಎಸ್, ಇಲ್ಲಿ ಬಂದು ನಮಗೆ ಡೈಮಂಡ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸೆಮಿ ಸರ್ಕಲ್ ಆರ್ ಎಲ್ಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಆರ್ಕ್ ಬರುತ್ತೆ. ಸೊ ಇಲ್ಲಿ ಡೈಮಂಡ್ ಇದೆ, ಮಧ್ಯದಲ್ಲಿ ಡೈಮಂಡ್ ಯಾವುದರಲ್ಲಿದೆ? ಎಯಲ್ಲಿದೆ, ಡಿ ಯಲ್ಲಿದೆ. ಎಯಲ್ಲಿ ಮೇಲ್ಗಡೆ ಆರ್ಕ್ ಇಲ್ಲ, ಇದೆಯಾ? ನೋ. ಆರ್ಕ್ ಇದೆಯಾ? ಇಲ್ಲ, ನಾವೀಗ ಡ್ರಾ ಮಾಡಿದ್ವಿ ಅಷ್ಟೆ. ಸೊ ಈಗ ಆರ್ಕ್ ಅಲ್ಲಿದೆ ಅಂದರೆ ಯಾವುದ್ರಲ್ಲಿ ಕರೆಕ್ಟ್ ಆದ ಆನ್ಸರು? ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಅದನ್ನು ಮತ್ತೆ ಅನ್ಫೋಲ್ಡ್ ಮಾಡಿದ್ರೆ ಸೆಕೆಂಡ್ ಟೈಮ್ ಇಲ್ಲಿಗೆ ಬರುತ್ತಾ? ಹೌದಾ? ಸೆಮಿ ಮೀನ್ಸ್ ಆರ್ಕ್. ಆ್ಯಂಡ್ ಇಲ್ಲಿರುವಂತಹ ಡೈಮಂಡ್ ಇಲ್ಲಿಗೂ ಬರುತ್ತಾ? ಓಕೆ. ಆ್ಯಂಡ್ ಅಗೇನ್ ಮತ್ತೆ ನೆಕ್ಸ್ಟ್ ಕಟ್ ಸಿಗುತ್ತೆ ನಮಗಿಲ್ಲಿ ಅಲ್ವಾ, ಬಿಕಾಸ್ ಇದು ಡಿಸ್ಟೆನ್ಸ್ ಜಾಸ್ತಿ ಇದೆ, ಇದು ಡಿಸ್ಟೆನ್ಸ್ ಜಾಸ್ತಿ ಇದೆ, ಅದನ್ನು ಅಬ್ಸರ್ವ್ ಮಾಡಬೇಕು ನೀವು. ಆನ್ಸರ್ ಈಸ್ ಡಿ. ಕ್ವಶನ್ ನಂಬರ್ 14. ಸ್ಕ್ವೇರ್. ಓಕೆ, ಸ್ಕ್ವೇರ್ನ 2 ಪಾರ್ಟ್ ಸೇಮ್ ನಮಗೆ 13ಅಲ್ಲಿ ಹೇಗಾಯಿತು ಅದೇ ರೀತಿ ಇದನ್ನು ಕಟ್ ಮಾಡಿ ಫೋಲ್ಡ್ ಮಾಡಿದ್ದಾರೆ. ಆನ್ಸರ್ ನೋಡಿ, ಇವಾಗ ಇಲ್ಲಿ ಡೈಮಂಡ್ ಶೇಪ್, ಹಾಫ್ ಡೈಮಂಡ್ ಶೇಪ್ನ ಇಲ್ಲಿ ನಾವು ಕಾಣ್ಬೋದು. ಆ್ಯಂಡ್ ಇಲ್ಲಿ ಟ್ರಯಾಂಗಲ್ನ ಕಾಣ್ಬೋದು. ಫಸ್ಟ್ ಓಪನ್ ದಿಸ್ ಸೈಡ್ ವಿ ವಿಲ್ ಗೆಟ್. ಸೊ ಇಲ್ಲ ಆದಾಗ ನಮಗೇನು ಆನ್ಸರು? ಅದು ಕರೆಕ್ಟಾಗಿ ಹಾಫ್ ಫೋಲ್ಡ್ ಇದೆ. ಓಕೆ, ಅದು ಸ್ವಲ್ಪ ಹೈಟಾಗಿ ಕಾಣಿಸ್ತಿದೆ ಅಂತ ಹೇಳಿ ಕನ್ಫ್ಯೂಷನ್ ಆಗಬೇಡಿ. ಹೈಟ್ ಅಲ್ಲಿ ಸ್ವಲ್ಪ ಓಕೆ ಪ್ರಿಂಟಿಂಗ್ ಮಿಸ್ಟೇಕಲ್ಲಿ ಕೆಲವೊಂದು ಹಂಗಾಗುತ್ತೆ. ಸೊ ಈಗ ಓಪನ್ ಮಾಡಿದ್ರೆ ಇಲ್ಲಿರುವ ಟ್ರಯಾಂಗಲ್ ಇಲ್ಲಿ ಬರುತ್ತಾ? ಇಲ್ಲಿ ಬರುತ್ತಾ? ಸೊ ದೆನ್ ಇಲ್ಲಿ ಒಂದು ಡೈಮಂಡ್ ನಿಮಗೆ ಕಾಣಿಸುತ್ತಾ? ಕಂಟಿನ್ಯೂಸ್ ಡೈಮಂಡ್ ಸಿಗುತ್ತಾ? ಮೀನ್ಸ್ ಮೇಲ್ಗಡೆ ಇನ್ನೊಂದು, ಮೀನ್ಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಓಕೆ ದಿಸ್ ಪಾರ್ಟ್ ಕರೆಕ್ಟ್ ಇದೆ ನೋಡಿ. ಕಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಡೈಮಂಡ್ಗೆ ಮೀನ್ಸ್ ನೀವು ಡ್ರಾ ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಆನ್ಸರ್ ಈಸ್ ಎ. ಫಸ್ಟ್ ಫೋಲ್ಡಲ್ಲೇ ಆನ್ಸರ್ ಸಿಕ್ಬಿಡುತ್ತೆ ಕಂದಮ್ಮ. ಫಸ್ಟ್ ಫೋಲ್ಡ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಓಕೆ, ನೆಕ್ಸ್ಟ್ 15th ಒನ್. ದಿಸ್ ಈ ಸೈಡ್ ಆಗಿದೆ, ದೆನ್ ಈ ಮೇಲ್ಗಡೆ ಬಂದ ಮೇಲ್ಗಡೆ ಆಗಿದೆ. ಆ್ಯಂಡ್ ಅದು ಕೂಡ ಮತ್ತೆ ಡಯಾಗ್ನಲಿ ಕಟ್ಟಾಗಿ ಪಂಚ್ಡ್ ಆಗಿದೆ ಒಳಗಡೆ ಫೋಲ್ಡ್ ಆಗಿ. ಸೊ ನೆಕ್ಸ್ಟ್ ಕಟ್ಟಿಂಗ್ ಏನಾಗಿದೆ? ಒಂದು ಇಲ್ಲಿ ಕಟ್, ದೆನ್ ಟ್ರಯಾಂಗಲ್ ಕಟ್ ಆಗಿದೆ. ಸೊ ಈಗ ಫಸ್ಟ್ ಫೋಲ್ಡ್ನ ಓಪನ್ ಮಾಡೋಣ.
ಫಸ್ಟ್ ಫೋಲ್ಡ್ನ ಓಪನ್ ಮಾಡಿದ್ರೆ ಇಲ್ಲಿರುವಂತಹ ಒಂದು ಶೇಪು ಹೀಗೆ ಬರುತ್ತೆ, ಹೌದಾ? ಇಲ್ಲಿರೋದು ಮಿರರ್ ಇಮೇಜ್ ವರ್ಕ್ ಮಾಡಿ ಇಲ್ಲಿಗೆ ಬರುತ್ತೆ. ರಾಂಗ ಕರೆಕ್ಟಾ? ಜಡ್ಜ್ ಮಾಡ್ಬೇಕು ನೀವು. ಜಡ್ಜ್ ಮಾಡಲಿಲ್ಲ ಅಂತ ಅಂದರೆ ನೋ, ವಿಲ್ ನಾಟ್ ಗೆಟ್ ದ ಆನ್ಸರ್. ಸೆಕೆಂಡ್ ಫೋಲ್ಡ್ ಇಸ್ ವಾಟ್? ಸೆಕೆಂಡ್ ಫೋಲ್ಡ್ ಇಸ್ ಹಿಯರ್. ದ ಸೇಮ್ ಇನ್ವರ್ಷನ್ ಆಗಬೇಕು. ಸೊ ಇನ್ವರ್ಷನ್ ಯಾವುದ್ರಲ್ಲಿದೆ ನೋಡಿ. ಫಸ್ಟ್ ಅನ್ಫೋಲ್ಡ್ ಆಗಿರೋ ಫಿಗರ್ ಯಾವ್ದು ಆನ್ಸರ್ ಇದೆ. ಯು ಕ್ಯಾನ್ ಕಟ್ ಇಟ್ ಹಾಕಿ ನೋಡ್ಬೋದು ನೀವು. ಗೆರೆಗಳನ್ನ ಹಾಕಿ ನೋಡಿ ಯಾವುದ್ರಲ್ಲಿದೆ. ಅಬ್ಸರ್ವ್ ಮಾಡ್ತಿದ್ದೀರಾ? ಸೇಮ್ ಫಿಗರ್. ಈ ಸೇಮ್ ಫಿಗರ್ ಯಾವುದ್ರಲ್ಲಿದೆ? ಎ ಅಲ್ಲಿದೆಯಾ? ಸಿ ಅಲ್ಲಿದೆಯಾ? ಇದೆಯಾ ಸಿ ಅಲ್ಲಿ? ಇಲ್ಲಿ ನೋಡಿ, ಈ ಟ್ರಯಾಂಗಲ್ ಅಲ್ಲಿ ಕ್ವಶನ್ ಫಿಗರಲ್ಲಿರೋ ಥರ ಇಲ್ಲ. ಸೊ ಹಾಗಾಗಿ ಎ ಒಂದೇ ನೋಡಿ. ನಾನು ಪದೇ ಪದೇ ಹೇಳಾಗೆ ಫಸ್ಟ್ ಫೋಲ್ಡಲ್ಲೇ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾನೆ ಇದ್ದೀನಿ. ಇಲ್ಲಿ ಬರ್ತಿರೋ ಕ್ವಶನ್ಸ್ ಕೂಡ ಹಾಗೇ ಇದೆ. 15th ಒನ್ ಎ. ನೆಕ್ಸ್ಟ್ 16th ಕ್ವಶನ್. ಸರ್ಕಲ್. ಫಸ್ಟ್ ಫೋಲ್ಡ್, ಸೆಕೆಂಡ್ ಫೋಲ್ಡ್. ಸೊ ಸೆಕೆಂಡ್ ಫೋಲ್ಡ್ ಆದಾಗ ನಮಗೆ 1/4 ಸರ್ಕಲ್ ಅಲ್ಲಿ ಸಿಗುತ್ತೆ, ಕ್ವಾರ್ಟರ್ ಆಫ್ ದ ಸರ್ಕಲ್. ಸೊ ಇಲ್ಲಿ ಶೇಪ್ ಫಸ್ಟ್ ಫೋಲ್ಡ್ ಓಪನ್ ಮಾಡಿ. ಸೊ ಇದು ಹಿಂಗೆ ಸಿಗುತ್ತೆ, ಹೌದಾ? ಸೊ ನೆಕ್ಸ್ಟ್ ಇಲ್ಲಿರುವ ಸರ್ಕಲ್ ಮಿರರ್ ಇಮೇಜ್ ವರ್ಕ್ ಮಾಡಿ. ಸೊ ಎಲ್ಲಿದೆ ಈಗ ಆನ್ಸರ್ನ ನೋಡಿ. ಫಸ್ಟ್ ಕಟ್ ಮಾಡಿ. ಇಲ್ಲಿ 2 ಎಕ್ಸ್ಟ್ರಾ ಸರ್ಕಲ್ ಬಂದಿದೆ. ಬಿ ಅಂತೂ ಚಾನ್ಸ್ ಇಲ್ಲ, ಹೌದಾ? ಆ್ಯಂಡ್ ಎ ಕೂಡ ಚಾನ್ಸ್ ಇಲ್ಲ, ಬಿಕಾಸ್ ದಿಸ್ ಒನ್ ಇಸ್ ದೇರ್ನ. ಇದು ಫುಲ್ಲು ಸ್ಟ್ರೆಚ್ ಆಗಬೇಕು, ನಮಗೆ ಎಂಡ್ ಟು ಎಂಡ್ ಬರಬೇಕು. ಸೊ ನಮಗೆ ಇಲ್ಲಿ ಸಿಗೋದು ಸಿ ಮತ್ತು ಡಿ ಮಾತ್ರ. ಆ್ಯಂಡ್ ಪಂಚ್ಡ್ ಆಗಿರೋ ಫಿಗರ್ನ ಅಬ್ಸರ್ವ್ ಮಾಡಿ. ಸರ್ಕಲ್ ಹೀಗಿದೆ, ನಮಗಿಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಸಿ ಇಸ್ ದ ಆನ್ಸರ್. ಗೊತ್ತ ದ ಆನ್ಸರ್? ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ 17th ಕ್ವಶನ್. 17th ಕ್ವಶನ್ ಟ್ರಯಾಂಗಲ್ ಇದೆ. ಟ್ರಯಾಂಗಲ್ನ ನೋಡಿ. ಫಸ್ಟ್ ಫೋಲ್ಡ್ ಆ್ಯಂಡ್ ಸೆಕೆಂಡ್ ಫೋಲ್ಡ್. ಸೆಕೆಂಡ್ ಫೋಲ್ಡ್ ಮಾಡಿದಾಗ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕ್ವಶನ್ಸ್ ವೇರಿಯೇಷನ್ ಇದೆ, ನೋಡ್ಕೊಳ್ಳಿ. ನಾನು ಹೇಳ್ತೀನಿ ಹೇಗೆ ಅಂತ. ಡ್ರಾಯಿಂಗ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿರುವಂತಹ 1/4 ಸರ್ಕಲ್ ಇರುವಂಥ 1/4 ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ಹಾಫ್ ಸೆಮಿ ಸರ್ಕಲ್ ಸಿಗುತ್ತೆ. ದೆನ್ ಇದನ್ನು ನಾವು ಫೋಲ್ಡ್ ಮಾಡಿದಾಗ ನಮಗೆ ಎಲ್ಲಿವರೆಗೂ ಸಿಗುತ್ತೆ ನೋಡಿ. ಇದಿರೋ ಟ್ರಯಾಂಗಲ್ ಶೇಪೇ ಬೇರೆ, ಈ ಟ್ರಯಾಂಗಲ್ ಶೇಪೇ ಬೇರೆ, ಹೌದಾ? ಸೊ ಈ ಟ್ರಯಾಂಗಲ್ ಶೇಪೇ ಬೇರೆ. ಸೊ ಹಾಗಾಗಿ ಇದನ್ನು ಫೋಲ್ಡ್ ಮಾಡಿದಾಗ ಯು ವಿಲ್ ಗೆಟ್ ನೋ ಲೈಕ್ ದಿಸ್. ಕರೆಕ್ಟಾಗಿ ಸಿಗುತ್ತಾ? ಫೋಲ್ಡಿಂಗು ಇಷ್ಟಕ್ಕೆ ಸಿಗಬಹುದು, ಮೇ ಬಿ ಕರೆಕ್ಟ್ ಫೋಲ್ಡಿಂಗ್ ಈ ಪೋರ್ಷನ್ಸ್ ಅಷ್ಟು ಸಿಗಬಹುದು, ಹೌದಾ? ಫೋಲ್ಡಿಂಗ್ ಅಬ್ಸರ್ವ್ ಮಾಡಿ. ಸೊ ಅದರಲ್ಲಿ ಏನಿದೆ, ಅಷ್ಟರಲ್ಲಿ ಏನಿದೆ? ಒಂದು ಆ್ಯರೋ ಇದೆ, ಒಂದು ಸ್ಟಾರ್ ಇದೆ, ಆ್ಯಂಡ್ ದೆನ್ ಸೆಮಿ ಸರ್ಕಲ್ ಆಗುತ್ತೆ ಅಂತ. ಸೊ ಅದನ್ನು ಓಪನ್ ಮಾಡಿದಾಗ ನಿಮಗೆ ಒಂದೇ ಆ್ಯರೋ, ಒಂದೇ ಇರುವಂತಹ ಸ್ಟಾರ್ ಟೈಪ್ದಿರುವಂತಹ ಒಂದು ಎಲಿಮೆಂಟ್ ಇರೋದು ಬರಬೇಕು. ಇಲ್ಲಿ ಕ್ವಶನ್ ಫಿಗರ್ಸಲ್ಲಿ ನೀವು ಪ್ರತಿಯೊಂದರಲ್ಲೂ ಅಬ್ಸರ್ವ್ ಮಾಡಿದ್ರೆ, ಓಕೆ, ಪ್ರತಿಯೊಂದರಲ್ಲೂ ಅಬ್ಸರ್ವ್ ಮಾಡಿದ್ರೆ ಎರಡೆರಡಿದೆ. ಎ ಆಗೋಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಮಿರರ್ ಇಮೇಜ್ ತೊಗೊಂಡ್ರೆ ಇಲ್ಲಿರುವಂತಹ ಸ್ಟಾರ್ ಶೇಪ್ಡ್ ಒನ್ ಇಲ್ಲಿ ಬರಲೇಬೇಕಾಗತ್ತೆ. ಸೊ ಹಾಗಾಗಿ ಎ ಇಲ್ಲ. ಬಿ ಮತ್ತು ಸಿ ಡಿ ಅಲ್ಲಿ ಕೂಡ ಮೂರಲ್ಲೂ ಕೂಡ ಎರಡೆರಡಿದೆ. ಆ್ಯಂಡ್ ಆ್ಯರೋ ಅಬ್ಸರ್ವ್ ಮಾಡಿದ್ರೆ, ಎಸ್ ನೋ, ಈ ಕಡೆ ಇರೋ ಆ್ಯರೋ ಓಪನ್ ಮಾಡಿದಾಗ ಇಟ್ ಕಮ್ಸ್ ಟು ಡೌನ್ ಪಾರ್ಟ್ ಬರಬೇಕು. ಸೊ ಡೌನ್ ಬರೋದು ನಿಮಗೆ ಡಿ ಅಲ್ಲಿ ಮಾತ್ರ, ಎ ಅಲ್ಲ, ಸಿ ಇಲ್ಲಲ್ಲ, ಬಿ ಅಲ್ಲೂ ಕೂಡ. ಬಟ್ ಈ ಸ್ಟಾರ್, ಇಲ್ಲಿರುವಂಥ ಕಾರ್ನರ್ ಸ್ಟಾರ್ ಎಲ್ಲಿಂದ ಬಂತು? ನಾವು ಅಂದ್ಕೊಳ್ಬೋದು ಇಲ್ಲಿದೆಯಲ್ಲ ಅದೇ ಸ್ಟಾರ್ ಅದು ಅಂತ. ಬಟ್ ನಮಗೆ ಇದನ್ನು ಫೋಲ್ಡ್ ಮಾಡಿದ್ರೆ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅಷ್ಟೇ. ಇಲ್ಲಿರುವಂಥ ಟ್ರಯಾಂಗಲ್, ಇಲ್ಲಿರುವಂಥ ಟ್ರಯಾಂಗಲ್ ಸೇಮ್ ಇಲ್ಲ, ಶೇಪ್ ಸೇಮ್ ಇಲ್ಲ. ಶೇಪ್ ಸೇಮ್ ಇದ್ದಾಗ ಮಾತ್ರ ಫೋಲ್ಡ್ ಆದರೆ ಅದು ಕರೆಕ್ಟಾಗಿ ಹೋಗಿ ಫುಲ್ ಕವರ್ ಆಗುತ್ತೆ. ಶೇಪ್ ಸೇಮ್ ಇಲ್ಲದೆ ಇರೋ ಕಾರಣ ಅದು ಹೋಗಿ ಫುಲ್ ಕವರ್ ಆಗಲ್ಲ. ಓಕೆ, ಸೊ ಹಾಗಾಗಿ ಇದಕ್ಕೆ ಹೇಳಿದ್ದು ನಾನು ಸ್ವಲ್ಪ ಕ್ವಶನ್ ವೇರಿ ಇದೆ ಅಂತ ಹೇಳಿ. ಕ್ವಶನ್ ವೇರಿ ಇದೆ ಮೀನ್ಸ್ ಲೈಕ್ ಪ್ರಿಂಟಿಂಗ್ ಮಿಸ್ಟೇಕ್ ಇರಬಹುದು, ಆ ಥರನೂ ಕೂಡ. ನೆಕ್ಸ್ಟ್ ಕ್ವಶನ್ ನಂಬರ್ 18. ಸೊ 17th ಒನ್ಗೆ ಆನ್ಸರ್ ಇಸ್ ಡಿ. ಕ್ವಶನ್ ನಂಬರ್ 18. ಸೊ ಫಸ್ಟ್ ಫೋಲ್ಡ್ ಯು ಕ್ಯಾನ್ ಸಿ ಹಾಫ್, ಸೆಕೆಂಡ್ ಫೋಲ್ಡ್ 1/4, ಮತ್ತು ಅದರಲ್ಲಿ ಡಯಾಗ್ನಲಿ ಹಾಫ್ ಆಗಿದೆ. ಒಂದೇ ಒಂದು ಡಾಟ್ ಇದೆ ಅಷ್ಟೇ, ಒಂದೇ ಒಂದು ಡಾಟ್ ಫೋಲ್ಡ್ ಆಗಿ ಅಲ್ಲೇ ಪಂಚ್ಡ್ ಫಿಗರ್ನ ತೋರಿಸಿದ್ದಾರೆ. ಸೊ ಆ ಡಾಟ್ ಇಲ್ಲಿ ಓಪನ್ ಮಾಡಿದಾಗ ಫಸ್ಟ್ ಅನ್ಫೋಲ್ಡ್ ಇಲ್ಲಿ ಬರುತ್ತೆ, ಈ ಕಾರ್ನರ್ಗೆ ಬರುತ್ತೆ,
ಹೌದಾ? ಸೊ ಈಗ 2 ಇದೆ, 1/4 ಎಷ್ಟಿದೆ? 2 ಇದೆ, ಅದೊಂದರಲ್ಲೇ ನಮಗೆ ಸಿಗೋದು. ಸೊ ಹಾಗಾಗಿ ಸಿ ಇಸ್ ದ ಆನ್ಸರ್. ತುಂಬ ಕಷ್ಟಪಡಬೇಕಾಗಿಲ್ಲ ನೋಡಿ, ಹೋಗ್ತಾ ಹೋಗ್ತಾ ನಿಮಗೆ ಬೇಗ ಆನ್ಸರ್ ಸಿಗ್ತಾ ಹೋಗುತ್ತೆ. ಕ್ವಶನ್ ನಂಬರ್ 19. ಎಸ್, ಅನ್ಫೋಲ್ಡ್ ನೋಡ್ಬೋದು. ಫಸ್ಟ್, ಸೆಕೆಂಡ್, ಥರ್ಡ್ ಅನ್ಫೋಲ್ಡ್. ಇಲ್ಲಿ ಈ ಕಡೆಯಿಂದ ಈ ಕಡೆಗೆ ನಾವು ಅನ್ಫೋಲ್ಡ್ ತೊಗೊಂಡಿದ್ದೀವಿ. ಇಲ್ಲಿ ಒಂದೇ ಒಂದು ಮಾರ್ಕ್ ಇದೆ. ಈಗ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿರುವ ಮಾರ್ಕು ಯಾವ ಕಡೆಗೆ ಬರುತ್ತೆ? ಹೌದಾ? ಈ ಕಾರ್ನರಿಗೆ ಬರುತ್ತೆ ಅಲ್ವಾ? ನೆಕ್ಸ್ಟ್ ಈಗ ಇದನ್ನು ಅನ್ಫೋಲ್ಡ್ ಮಾಡಿ, ಮತ್ತು ಸೆಕೆಂಡ್ ಅನ್ಫೋಲ್ಡ್. ಇಲ್ಲಿರುವಂಥದ್ದು ಇಲ್ಲಿಗೆ ಬರುತ್ತೆ, ಆ್ಯಂಡ್ ಇದು ಇಲ್ಲಿಗೆ ಬರುತ್ತೆ, ಈ ಕಾರ್ನರಿಗೆ ಬರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆ ಥರ ಕ್ರಿಯೇಟ್ ಆಗಿರೋದು ಸಿ ಆ್ಯಂಡ್ ಡಿ ಎರಡೇ ಮಾತ್ರ. ಇಲ್ಲಿರೋದು ಇಲ್ಲಿಗೆ ಬಂದಿದೆ, ಆಯಿತಾ? ಅನ್ಫೋಲ್ಡ್ ಆದಾಗ ನೆಕ್ಸ್ಟು ಈ ಹಾಫ್ ಅನ್ಫೋಲ್ಡ್ ಆದರೆ ಸೇಮ್ ಬರಬೇಕಲ್ಲ, ಹೀಗೆ. ಸೊ ಹಾಗಾಗಿ ಆನ್ಸರ್ ಯಾವುದು? ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಫಸ್ಟ್ ಅನ್ಫೋಲ್ಡ್, ಸೆಕೆಂಡ್ ಅನ್ಫೋಲ್ಡ್, ಯು ಕ್ಯಾನ್ ಸಿ ದೇರ್. ಆ್ಯಂಡ್ ಇಲ್ಲಿ ನಮಗೆ ಒಂದು ಈ ಶೇಪಲ್ಲಿ ರೆಕ್ಟ್ಯಾಂಗಲ್ ಶೇಪ್, ನಿಯರೆಸ್ಟ್ ಟು ದ್ಯಾಟ್ ಪೆಂಟಗಾನ್ ಯು ಕ್ಯಾನ್ ಕಾಲ್ ಇಟ್ ಹ್ಯಾಸ್, ಆ ಥರ ಕಟ್ ಮಾಡಿದ್ದಾರೆ. ಸೊ ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀವಿ. ಫಸ್ಟ್ ಅನ್ಫೋಲ್ಡ್, ಇಟ್ ವಿಲ್ ಟೇಕ್ ದ ಪೊಸಿಷನ್ ಆಫ್ ದಿಸ್. ಎಸ್, ನೋ? ಸೊ ಇದು ಹಾಫ್ ಗೊತ್ತಾಗಿದೆ ನಮಗೆ. ಹಾಫ್ ಕಟ್ ಮಾಡಿದ್ನ ನೋಡಿದ್ರೆ ಆಗಿರೋದು ಫಸ್ಟ್ ಫೋಲ್ಡ್, ಸೆಕೆಂಡ್ ಫೋಲ್ಡ್ ಅಷ್ಟೇ. 1/4 ಆಗಿದೆ ಅಂದರೆ 4 ಸರಿ ಬರಬೇಕದಷ್ಟೇ ಪ್ರಿಂಟಿಂಗ್. ಅಲ್ಲಿರೋದು ಒಂದನ್ನು 4 ಆಗುತ್ತೆ. ಅಕಸ್ಮಾತ್ 2 ಪಂಚ್ಡ್ ಫಿಗರ್ ಇದ್ದರೆ 2 ಸೇರಿ 4 ಕಡೆ ಬಂದರೆ ಅದು 8 ಆಗುತ್ತೆ. ಸೊ ಆ ಥರ ಅಬ್ಸರ್ವ್ ಮಾಡಿದಾಗ ನಮಗೆ ಆನ್ಸರ್ ಯಾವುದು? ಆಮೇಲೆ ಇದನ್ನು ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು. ಏನು ಅಂತ ಅಂದರೆ, ಇದು ಫಸ್ಟ್ ಫೋಲ್ಡ್ ಈ ಥರ ಇದೆ, ಓಕೆ. ಸೆಕೆಂಡ್ ಫೋಲ್ಡ್ ಇಲ್ಲಿದೆ. ಸೆಕೆಂಡ್ ಫೋಲ್ಡ್ ಹಿಂಗೆ ಮಾಡಿಬಿಟ್ಟು ಈ ಕಾರ್ನರ್ನ ಕಟ್ ಮಾಡಿದ್ದಾರೆ, ಓಕೆ. ಈ ಕಾರ್ನರ್ನ ಕಟ್ ಮಾಡಿದ್ದಾರೆ. ಕ್ವಶನ್ ಫಿಗರ್ ಸೆಕೆಂಡಲ್ಲಿ ತೋರಿಸ್ತಾ ಇದ್ದೀನಿ. 20th ಸೆಕೆಂಡ್ ಫಿಗರು, ಕ್ವಶನ್ ಫಿಗರು ಇಲ್ಲಿ ಕಟ್ ಮಾಡಿದ್ದಾರೆ ಈ ಕಾರ್ನರ್ನ. ಸೊ ಇದು ಓಪನ್ ಮಾಡಿದ್ರೆ ಈ ಕಾರ್ನರಿಗೆ ಬರುತ್ತೆ, ಹೌದಾ? ಸೊ ಈಗ ಇದನ್ನು ಮತ್ತೆ ಮೇಲೆ ಓಪನ್ ಮಾಡಿದ್ರೆ ಇದೊಂದು ಕಾರ್ನರಿಗೆ ಬರುತ್ತೆ, ಇದೊಂದು ಕಾರ್ನರ್. ಈ ಮಿರರ್ ಇಮ್ಯಾಜಿನ್ ವರ್ಕ್ ಮಾಡಬೇಕು, ಓಕೆ. ಸೊ ಈಗ ಯಾವ್ದು ಆನ್ಸರು? ಬಿ. ನಾವು ಅಲ್ಲಿ ಇಟ್ಟಿರೋದನ್ನ ಏನಾದರೂ ಮತ್ತೆ ಈಗ ನಾನು ಆಲ್ರೆಡಿ ಮೊದಲೇ ಹೇಳ್ದಂಗೆ ಕರೆಕ್ಟಾಗಿ ಇಲ್ಲೇ ಡ್ರಾ ಮಾಡಿಕೊಂಡು ಈ ಥರ ಮಿರರ್ ಇಮೇಜ್ ತೊಗೊಂಡಿದ್ರೆ ಎ ಇಸ್ ದ ಆನ್ಸರ್. ಇದು ನಮಗೆ ಎಕ್ಸಾಮಲ್ಲಿ ಏನು ಅನಿಸುತ್ತೆ? ಹೌದಲ್ಲ, ಸರಿ ಇದೆ, ಸರಿ ಮಾಡಿದ್ದೀನಿ. ಬಟ್ ಡೈರೆಕ್ಷನ್ಸ್ ಅಬ್ಸರ್ವ್ ಮಾಡಬೇಕು. ಆ್ಯರೋನ ಫೋಲ್ಡ್ ಮಾಡೋದಕ್ಕೆ ತೋರಿಸಿರ್ತಾರಲ್ಲ, ಆ್ಯರೋ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಕ್ವಶನ್ ನಂಬರ್ 20 ಗೊತ್ತಾಗ್ತಿದೆ, ಹೌದಲ್ವಾ? ಸೊ ಹಾಗಾಗಿ ಆನ್ಸರ್ ಇಸ್ ಬಿ. ಕ್ವಶನ್ ನಂಬರ್ 21. ಸೊ ಫಸ್ಟ್ ಫೋಲ್ಡ್, ಸೆಕೆಂಡ್ ಫೋಲ್ಡ್, ರೆಕ್ಟ್ಯಾಂಗಲ್ ಆ್ಯಂಡ್ 1 ಸೆಮಿಸರ್ಕಲ್. ಸೊ ಈಗ ಫಸ್ಟ್ ಫೋಲ್ಡ್ ಓಪನ್ ಮಾಡೋಣ. ಇಲ್ಲಿಗೆ ಬರುತ್ತೆ. ಇಲ್ಲಿರುವಂಥದ್ದು ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಇದೆ ಆ್ಯಂಡ್ ಒಂದು ಸೆಮಿಸರ್ಕಲ್ ಇದೆ. ರೆಕ್ಟ್ಯಾಂಗಲ್ ಇದೆ, ಸೆಮಿಸರ್ಕಲ್ ಇದೆ, ಓಕೆ. ನೆಕ್ಸ್ಟ್ ಅನ್ಫೋಲ್ಡ್ ದಿಸ್ ಸೈಡ್, ಈ ಸೈಡ್ ಬರುತ್ತಲ್ಲ, ಇದು ಹಿಂಗೆ ಬರಬೇಕು. ಆವಾಗ ಇಲ್ಲಿ ಒಂದು ಸೆಮಿಸರ್ಕಲ್ ಇರೋದು ಸರ್ಕಲ್ ಆಗಿ ತಗೊಳುತ್ತೆ ಆ್ಯಂಡ್ ಇಲ್ಲಿ ಒಂದು ರೆಕ್ಟ್ಯಾಂಗಲ್, ಓಕೆ, ರೆಕ್ಟ್ಯಾಂಗಲ್ನ ತಗೊಳುತ್ತೆ. ಸೊ 21ಗೆ ಆನ್ಸರ್ ಯಾವುದಾಗುತ್ತೆ ಹಾಗಾದರೆ? ಆಬ್ಸಲ್ಯೂಟ್ಲಿ ಡಿ, ಓಕೆ. ನೆಕ್ಸ್ಟ್ ಕ್ವೆಶನ್ 22. ಕ್ವೆಶನ್ ನಂಬರ್ 22. ಓಕೆ, ಫೋಲ್ಡ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಫೋಲ್ಡ್ ಡಯಾಗ್ನಲಿ ಹಾಫ್, ಸೆಕೆಂಡ್ ಫೋಲ್ಡ್ ನೋಡಿ. ಅದನ್ನು ಫೋಲ್ಡ್ ಮಾಡಿದ್ರೆ ನಮಗೆ ಟ್ರಯಾಂಗಲ್ನ ಇಷ್ಟು ಕಟ್ ಮಾಡಿ ಫೋಲ್ಡ್ ಮಾಡಿದ್ರೆ ವಿ ವಿಲ್ ಗೆಟ್ ಒಂದು ಕರೆಕ್ಟ್ ಸ್ಕ್ವೇರ್. ಹಂಗಾದರೆ ಈ ಪೋರ್ಷನ್ ಎಲ್ಲಿದೆ ಟ್ರಯಾಂಗಲಲ್ಲಿ? ಇಲ್ಲಿದೆ, ಓಕೆ. ಸೊ ಮೀನ್ಸ್ ಯಾವ ಸೈಡ್ ಕಟ್ ಆಗಿದೆ ಅಂದರೆ ಇದು ಹಿಂಗೆ ಹೋದಾಗ, ಓಕೆ, ಇದು ಈ ಶೇಪು ಇಲ್ಲಿಗೆ ಬರುತ್ತೆ, ಈ ಶೇಪು ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿದೆ ಅನ್ಬೋದು. ಸೊ ಈಗ ಅದನ್ನು ಓಪನ್ ಮಾಡ್ತಿದ್ದೀವಿ.
ಓಪನ್ ಮಾಡಿದ್ರೆ ಇಲ್ಲಿರುವಂತಹ ಎಲ್ಲಿ ಬರುತ್ತೆ? ಓಕೆ, ಸೊ ಫಸ್ಟ್ ಇಷ್ಟು ಓಪನ್ ಮಾಡೋಣ. ಇಷ್ಟು ಓಪನ್ ಮಾಡಿದ ತಕ್ಷಣ ವಿಲ್ ಗೆಟ್ ಹಿಯರ್. ಓಕೆ, ಸೊ ಇದಿಷ್ಟು ಓಪನ್ ಆಗಿ ಇಲ್ಲಿಗೆ ಬಂತು. ನೆಕ್ಸ್ಟ್ ಇದಿಷ್ಟು ಓಪನ್ ಆಗಿ ಇಲ್ಲಿಗೆ ಬರಬೇಕು. ಈ ಸರ್ಕಲ್ ಇಲ್ಲಿಗೆ ಬರುತ್ತೆ. ಸೊ ಈಗ ನೆಕ್ಸ್ಟ್ ಇದನ್ನು ಹಾಫ್ ಆಫ್ ದ ಡಯಾಗ್ನಲ್ ಶೇಪ್ ಓಪನ್ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಬರುತ್ತೆ, ಹೌದಾ? ಇದನ್ನು ಓಪನ್ ಮಾಡಿದ್ರೆ ಬರುತ್ತಲ್ವ ಅಲ್ಲಿಗೆ. ಸೊ ಇಲ್ಲಿ 2 ಆಯಿತು, ಇಲ್ಲಿ 2 ಆಯಿತು, ಇಲ್ಲಿ 2 ಆಯಿತು, ದೆನ್ ಇಲ್ಲಿಗೆ 2 ಬಂದೇ ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್? ಹೌದಾ? ಈಸ್ ದ ಆನ್ಸರ್ 22A. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 23. ಸೊ ಫೋಲ್ಡೆಡ್ ಅಬ್ಸರ್ವ್ ಮಾಡಿದ್ರೆ ಅನ್ಕೋತೀನಿ. ಇಲ್ಲಿ ಪಂಚ್ಡ್ ಫಿಗರ್ ಆಗಿದೆ. ಸೊ ಇದನ್ನು ಓಪನ್ ಮಾಡಿದ್ರೆ ಫಸ್ಟ್ ಅನ್ಫೋಲ್ಡ್ ನೋಡೋಣ. ಮಿರರ್ ಇಮೇಜ್ ವರ್ಕ್ ಮಾಡೋಣ. ಯಾವುದು ಆನ್ಸರ್ ಸಿಗ್ತಾ ಈಗ? ಗಾಟ್? ಎಸ್, 23ಗೆ ಯಾವುದು ಆನ್ಸರು? ಎ ಇಸ್ ದ ಆನ್ಸರ್. ಮುಂದಕ್ಕೇನು ಹೋಗೋದೇ ಬೇಡ, ಅಷ್ಟರಲ್ಲೇ ಸಿಕ್ಬಿಟ್ಟಿದೆ. ಬಿಕಾಸ್ ಆ ಥರ ಶೇಪು ಇದರಲ್ಲಿ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 24. ಫೋಲ್ಡ್ ಆಗಿರೋದು ಅಬ್ಸರ್ವ್ ಮಾಡ್ಬೋದು. ಓಕೆ, ಇದು ಕೂಡ ಫೋಲ್ಡ್ ಆಗಿದೆ. ಇಲ್ಲಿಗೆ ಬರುತ್ತೆ. ಇಷ್ಟು ಅಬ್ಸರ್ವ್ ಮಾಡಿ, ಇಲ್ಲಿಗೆ ಬರುತ್ತೆ. ಸರ್ಕಲ್ಲು ಕೆಳಗಡೆ ಇದೆ. ಸೊ ಈಗ ಅದನ್ನು ಓಪನ್ ಮಾಡಿದ್ರೆ ಈ ಸರ್ಕಲ್ಲು ಇಲ್ಲಿಗೆ ಬರುತ್ತೆ, ಹೌದಾ? ಓಪನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಮತ್ತು ಇದನ್ನು ನೆಕ್ಸ್ಟ್ ಹೆಂಗೆ ಮಾಡಬೇಕು? ಡಯಾಗ್ನಲಿ ಆ ಸೈಡ್ ತಿರುಗಿಸ್ಬೇಕಲ್ವಾ? ನೋಡಿ, ಅಬ್ಸರ್ವ್ ಮಾಡಿ. ಆ ಕಡೆ ತಿರುಗುತ್ತಾಗ ನಮಗೆ ಇಲ್ಲಿರುವಂತಹ ಸರ್ಕಲ್ಗಳು ಈ ಜಾಗಕ್ಕೆ ಬರುತ್ತೆ, ಹೌದಾ? 4 ಸರ್ಕಲ್ಸ್. ಹೌ ಮೆನಿ ಆರ್ ದರ್? 4 ಇದೆ. ಆನ್ಸರ್ ಇಸ್ ಡಿ. ಓಕೆ, ಆನ್ಸರ್ ಇಸ್ ಡಿ. ಕ್ವಶನ್ ನಂಬರ್ 25. ವಾಟ್ ಇಸ್ ದ ಆನ್ಸರ್? ಫೋಲ್ಡೆಡ್ ಅಬ್ಸರ್ವ್ ಮಾಡಿದ್ರ ಈ ಶೇಪು ಸಿಲಿಂಡ್ರಿಕಲ್ ಶೇಪ್ ಇದೆ. ಮೇಲ್ಗಡೆ ಇರೋ ಹಾಫ್ ಸೆಮಿ ಸರ್ಕಲ್, ಕೆಳಗಡೆ ಇರುವ ಹಾಫ್ ಸೆಮಿ ಸರ್ಕಲ್, ಅಪ್ ಆ್ಯಂಡ್ ಡೌನ್ ಇರೋದು ಎರಡೂ ಕೂಡ ಇಲ್ಲಿಗೆ ಬಂದಿದೆ. ಇದು ಬಂದಾಗ ಈ ಫಾರ್ಮ್ನ ತೊಗೊಳುತ್ತೆ. ಒಂದು ಅಪ್ರಾಕ್ಸಿಮೇಟಾಗಿ ಬರೆದಿದ್ದೀನಿ. ಓಕೆ, ಆ ಫಾರ್ಮ್ನ ತೊಗೊಳುತ್ತೆ ಅಲ್ಲಿದ್ದೆ. ಸೊ ನೆಕ್ಸ್ಟು ಅದರಲ್ಲಿ ಕಟ್ಸ್ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಫೋಲ್ಡು ಇದು ಮತ್ತೆ ಆ ಥರ ಫೋಲ್ಡ್ ಆಗಿದೆ. ಸ್ವಲ್ಪ ಅಲ್ಲಿ ಜಾಸ್ತಿ ಕೆಲಸ ಇದೆ ಅಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ತುಂಬಾ ಕೆಲಸ ಇದೆ. ಓಕೆ, ಸೆಮಿ ಸರ್ಕಲ್ಗೆ ಬಂದಿದೆ, ಮತ್ತದನ್ನು ಫೋಲ್ಡ್ ಮಾಡಿದ್ದಾರೆ, ಹೌದಾ? ಆ್ಯಂಡ್ ಫೋಲ್ಡ್ ಮಾಡಿ ಸೆಮಿ ಸರ್ಕಲ್ಸ್ ಕಟ್ ಮಾಡಿದ್ದಾರೆ. ಸೊ ಈಗ ಫಸ್ಟ್ ಓಪನ್ ಮಾಡೋಣ. ಫಸ್ಟ್ ಓಪನ್ ಮಾಡಿದ್ರೆ ಹಿಯೋ ಸಿಗ್ತಾ? ಅಲ್ಲಿ ಸಿಗುತ್ತಲ್ವಾ? ಹಿಯರ್ ಒನ್. ಸೊ ನೆಕ್ಸ್ಟ್ ಓಪನ್ ಅಪ್ ಡೌನ್, ಸಿಲಿಂಡ್ರಿಕಲ್ ಶೇಪ್, ಹೌದಾ? ಸಿಲಿಂಡ್ರಿಕಲ್ ಶೇಪ್ ಹಿಂಗಿರೋದ್ರಿಂದ ಅದು ಆ ಕಡೆ ಓಪನ್ ಆದರೆ, ಓಕೆ, ಓಪನ್ ಆದರೆ ನಮಗೆ ಇಲ್ಲಿ ಒಂದು ಸರ್ಕಲ್ ನೀಟಾಗಿ ಸಿಗುತ್ತೆ, ಇಲ್ಲಿ ಒಂದು ಸರ್ಕಲ್ ನೀಟಾಗಿ ಸಿಗುತ್ತೆ ಅಷ್ಟೇ. ಎರಡು ಆ ಕಡೆ ಸೆಮಿ ಸರ್ಕಲ್ಲು, ಮೇಲೆ ಕೆಳಗಡೆ ಸರ್ಕಲ್ಲು. ಅದನ್ನು ನೋಡಿದಾಗ ನಮಗೆ ಆನ್ಸರ್ ಯಾವುದಪ್ಪ? ಎಸ್, ಅಬ್ಸಲ್ಯೂಟ್ಲಿ ಎ. ನಾವು ಟೇಕ್ ದ ಹೋಮ್ವರ್ಕ್. ಕ್ವಶನ್ ನಂಬರ್ 26, 27. Take the screenshot and answer the questions. Then 28, 29, 30, 31, 32, 33, 34, 35. ಈ ಚಾಪ್ಟರ್ ಮೇಲೆ ತುಂಬ ವರ್ಕ್ ಮಾಡಬೇಕು ಮಕ್ಕಳ, ಇಲ್ಲಾಂದರೆ ಈ ಚಾಪ್ಟ್ರಲ್ಲಿ ಯಾವುದೇ ಎಕ್ಸಾಮಲ್ಲಿ ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀವು ಚೆನ್ನಾಗಿ ವರ್ಕ್ ಮಾಡಿದ್ರೆ, ಇಮ್ಯಾಜಿನೇಷನ್ಸ್ ಚೆನ್ನಾಗಿದ್ದು, ಅಬ್ಸರ್ವೇಷನ್ಸ್ ಚೆನ್ನಾಗಿದ್ದರೆ ನಿಮಗೆ ಆನ್ಸರ್ ತಪ್ಪಾಗೋದಿಲ್ಲ. ಓಕೆ, ಕ್ವಶನ್ ನಂಬರ್ 35. ಲೆಟ್ ಅಸ್ ಎಂಡ್ ಅಪ್ ದಿಸ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ಆಲ್.